ಎಲ್ರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಒಂದು ಓದು ಪ್ರತಿಕ್ರಿಯೆ ಗೋಷ್ಠಿಯಲ್ಲಿರುವ ಪಿ ಚಂದ್ರಿಕಾ ಅವರು, ಹೇಮಾ ಹೆಬ್ಬಗೋಡಿ, ಕನಕಪ್ಪ ವಾಗಣಿಗೆ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಸೇರಿರುವ ಆಸಕ್ತ ಸ್ನೇಹಿತ ಕನ್ನಡ ಅಭಿಮಾನಿಗಳು ಮತ್ತು ಪ್ರೊಫೆಸರ್ ಮಲ್ಲಿಪುರಂ ಸರ್ ಅವರನ್ನು ಸ್ವಾಗತ ಕೋರ್ತೆ. ನಮ್ಮ ಈ ಸಂದರ್ಭದಲ್ಲಿ ಓದುಗರು ಮತ್ತು ಲೇಖಕರು ವಿಷಯವನ್ನು ಇಟ್ಕೊಂಡು ನಮ್ಮ ಪರಂಪರೆಯಲ್ಲಿ ಅಕ್ಷರದಿಂದ ದೂರ ಉಳಿದಂತಹ ಒಂದು ವರ್ಗ ಇತ್ತು, ಅಕ್ಷರದ ಒಡೆತನದ ಒಂದು ವರ್ಗನೇ ಇತ್ತು. ಅಂಥದ್ರಲ್ಲಿ ಆ ಕಾಲದಲ್ಲಿ ಯಾವತ್ತೂ ಅಕ್ಷರ ಇರಲಿಲ್ಲ. ಆ ಕಾಲದಲ್ಲಿ ಬಹುಶಃ ಖ್ಯಾತಿಗೆ ಅಕ್ಷರ ಇರಲಿಲ್ಲ. ಆ ಕಾಲದಲ್ಲಿ ಕತೆ ಹೇಳುವುದು, ಹಾಡು ಹೇಳುವುದು, ಶ್ರೋತೃಗಳ ಕೇಳುವ ವರ್ಗ ಉಂಟಾಯಿತು. ಉದಾಹರಣೆಗೆ ಕುಟುಂಬದಲ್ಲಿ ಆದರೆ ಅಜ್ಜ ಅಜ್ಜಿ ಕತೆ ಹೇಳೋದು, ಕೃಷಿಯಲ್ಲಾದರೆ ಕೃಷಿ ಕೆಲಸ ಮಾಡ್ತಾನೆ ಹಾಡೋದು, ಅಕ್ಕಪಕ್ಕದವ್ರು ಕೂತು ಕೇಳೋದು, ಧ್ವನಿ ಕೂಡಿಸೋಂಥದ್ದು ಇತ್ತು. ಅದಾದಮೇಲೆ ಪುರಾಣ ಕೇಳೋದು, ದೊಡ್ಡಾಟ ನೋಡೋದು, ಕೇಳೋದು, ಭಜನೆ ಹಾಡುಗಳನ್ನು ಕೇಳೋದು, ಇವೆಲ್ಲವೂ ಒಂದು ಹೇಳುವ ವರ್ಗ, ಒಂದು ಕೇಳುವ ವರ್ಗ ಇತ್ತು. ಕೃತಿರಚನೆ ಅಂತ ಬಂದ ಮೇಲೆ, ಅಕ್ಷರಕ್ಕೆ ಒಳಪಟ್ಟ ಮೇಲೆ, ಇವತ್ತಿನ ಕಾಲದ ಸಂದರ್ಭದಲ್ಲೂ ನಾವು ಆಲೋಚನೆ ಮಾಡಿದ್ರೆ, ಒಂದು ಪುಸ್ತಕ ಒಬ್ಬ ಲೇಖಕ ಬರೀತಾನೆ, ಓದುಗರು ಇರ್ತಾರೆ. ಓದು ವಲಯ ಅನ್ನೋದೊಂದು, ಇಂಥದ್ದೊಂದು ಓದುಗ ವಲಯ ಇದೆ ಅಂತ ಹೇಳಿ ಆಲೋಚನೆ ಮಾಡಿ ಬರೆಯೋರು ಇದ್ದಾರಿಲ್ಲ ಅಂತ ಹೇಳೋದಿಲ್ಲ. ಇಂಥದ್ದು ಬರೆದ್ರೆ ಇಂಥ ಓದು ವಲಯಕ್ಕೆ ತಲುಪ್ತದೆ ಅನ್ನೋ ಮನೋಭಾವನೆ ಇರೋರು ಇದ್ದಾರೆ ಅಂತಕ್ಕಂಥ. ಈ ಹಿನ್ನೆಲೆಯಲ್ಲಿ ಪುಸ್ತಕದ ಮಹತ್ವ ಏನು ಅಂತ ಅನ್ನೋದಾದರೆ, ಮೆಕಾಲೆ, ಬರ್ಟ್ರಾಂಡ್ ರಸೆಲ್, ಅಂಬೇಡ್ಕರ್ ಅಂಥವರು ಜಗತ್ತಿನಲ್ಲಿ ಅತಿ ಹೆಚ್ಚು ಪುಸ್ತಕ ಓದಿರ್ತಕ್ಕಂಥವ್ರು ಇದ್ದಾರೆ. ಮತ್ತು ಅವರು ಬರೆದದ್ದನ್ನು ಓದು ವಲಯವೂ ಈಗಿದೆ ಸಾಕಷ್ಟು. ಸೊ ಇವತ್ತು ಕನ್ನಡಕ್ಕೆ ಸೀಮಿತವಾಗಿ ನಾವು, ಅಥವಾ ದಕ್ಷಿಣ ಭಾರತದ ಯಾವುದೇ ಭಾಷೆಗಾಗಿ ವಿಶೇಷವಾಗಿ ಕನ್ನಡಕ್ಕೆ ಸೀಮಿತಗೊಳಿಸಿ ಹೇಳೋದಾದರೆ, ಇವತ್ತು ಓದುಗ ಮತ್ತು ಬರಹಗಾರ, ಲೇಖಕ, ಓದುಗ ಎರಡು ತುದಿಯಲ್ಲಿ ಇರ್ತಾರೆ. ಚಕ್ರದ ಆರಂಭದಲ್ಲಿ ಲೇಖಕ ಇದ್ದರೆ ಕೊನೆಯಲ್ಲಿ ಓದುಗ ಇರ್ತಾನೆ. ಸೊ ಹೀಗೆ ಈ ಸಂದರ್ಭದಲ್ಲಿ ನಾವು ಭಾಳ ಕೇಳಿದ್ದೀವಿ, ಓದುಗರೇ ಇಲ್ಲ ಅನ್ನೋದು ಕೇಳಿದ್ದೀವಿ. ಹಾಗಿದ್ದರೆ ಎಷ್ಟು ಪುಸ್ತಕ ಮುದ್ರಣ ಆಗ್ತವೆ ಅನ್ನೋದು ನಡೀತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಕನಕಪ್ಪ ಅವರು ಓದುಗ ಮತ್ತು ಲೇಖಕ ನಡುವೆ ಈ ಥರದ ಸಂಕೀರ್ಣದ ಸಂದರ್ಭದಲ್ಲಿ ಏನು ಹೇಳ್ತಾರೆ ನೀವು? ಎಲ್ಲರಿಗೂ ನಮಸ್ಕಾರಗಳು. ನಾವು ಓದುಗ ಮತ್ತು ಲೇಖಕರಿಗೆ ನಡುವಿನ ಕೊಂಡಿಯಾಗಿ ಇವತ್ತು ಅವರಿಬ್ಬರ ಮಧ್ಯೆ ನಡೆಯುವಂಥ ಒಂದು ಸಂಕೀರ್ಣ ಅನುಬಂಧದ ಕುರಿತಾಗಿ ನಡೆದಿರುವಂಥ ಈ ಗೋಷ್ಠಿ, ನಾವು ಓದುಗರ ಪ್ರತಿನಿಧಿಯಾಗಿ ನಾವಿಲ್ಲಿ ಭಾಗವಹಿಸಿದ್ದೇವೆ. ನಾನು ಸಾಮಾನ್ಯ ಒಬ್ಬ ಅಜ್ಞಾತ ಓದುಗನಾಗಿ ಹೇಳುವುದಿಷ್ಟೇ. ಓದುವ ಕ್ರಮ ಮತ್ತು ಓದುಗರಲ್ಲಿ ಎರಡು ಪ್ರಕಾರಗಳಾಗಿ ನಾವು ಗಮನಿಸ್ತೀವಿ ಈ ಒಂದು ಸಮಕಾಲೀನ ಸಂದರ್ಭದಲ್ಲಿ. ಓದುವ ಕ್ರಮ ಏನಿರುತ್ತೆ, ವೈಯಕ್ತಿಕ ಓದುಗ ಮತ್ತು ಸಾಮೂಹಿಕ ಓದುಗ ಅಂತ ನಾವು ಓದುಗ ಕ್ರಮದಲ್ಲಿ ನಾವು ಎರಡು ಪ್ರಕಾರವಾಗಿ ನಾವು ವಿಂಗಡಿಸಬಹುದು. ವೈಯಕ್ತಿಕ ಓದುಗ ಅಂದರೆ ತನ್ನಷ್ಟಕ್ಕೆ ತಾನು ದೂರದಿಂದ ಒಂದು ಯಾವುದೋ ಪ್ರಕಾಶನದಿಂದ ಪುಸ್ತಕವನ್ನು ತರಿಸಿಕೊಂಡು ಆತ ತನ್ನ ಓದಿನಲ್ಲಿ ಮಗ್ನನಾಗಿರ್ತಾನೆ, ಅಥವಾ ವೈಯಕ್ತಿಕ ಓದಿ. ಇನ್ನು ಸಾಮೂಹಿಕ ಓದಿಗೆ ಅಂದರೆ ತಾನು ಓದಿ ಇತರರಿಗೆ ಓದಿಸಲು ಪ್ರೇರೇಪಿಸ್ತಾನೆ. ಇನ್ನು ಓದುಗರಲ್ಲಿ ನಾವು ಮೂರು ಪ್ರಕಾರಗಳಾಗಿ ನನ್ನ ಯೋಚನೆಯಲ್ಲಿ ನಾನು ಇವತ್ತು ಹೇಳಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಅಜ್ಞಾತ ಓದುಗ, ಎರಡನೇದಾಗಿ ಸಾಮೂಹಿಕ ಓದುಗ ಅಥವಾ ಹಂಚಿ ಓದುಗ, ಇನ್ನೊಬ್ಬರಿಗೆ ಹಂಚುವಂಥ ಓದುಗ, ಮೂರನೇದಾಗಿ ಪರಿಚಯಿಸಿದ ಓದುಗ. ಇನ್ನೊಂದು ವರ್ಗವಿದೆ, ಅದನ್ನು ವಿಮರ್ಶಾತ್ಮಕ ಓದುಗ ಅಂತಲೂ ನಾವು ಇನ್ನೊಂದು ಗುಂಪನ್ನು ನಾವಿಲ್ಲಿ ಸೃಷ್ಟಿಸಿಕೊಳ್ಳಬಹುದು. ಅಜ್ಞಾತಕ ಓದುಗ ಏನಿರ್ತಾನೆ, ದೂರದಲ್ಲಿರುವಂಥ ಲೇಖಕರನ್ನು
ಆರಾಧಿಸ್ತಾನೆ ಮತ್ತು ಅವರನ್ನು ಪ್ರೀತಿಸ್ತಾನೆ, ಗೌರವಿಸ್ತಾನೆ. ಉದಾಹರಣೆಗೆ ಹೇಳಬೇಕಾದ್ರೆ, ನಾನು ಸುಮಾರು ವರ್ಷಗಳ ಹಿಂದೆ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿ ಒಂದು ಪುಸ್ತಕವನ್ನು ತರಿಸ್ಕೊಂಡೆ. ಅದು ಈ ಕಥೆಗಳ ಸಹವಾಸವೇ ಸಾಗನ್ನುವಂಥ ಒಂದು ಪುಸ್ತಕ. ಅದು ಅಲಕ್ ತೀರ್ಥಹಳ್ಳಿಯವರು ಬರೆದಂಥ ಒಂದು ಪುಸ್ತಕ. ಅದನ್ನು ನಾನು ಅದರಲ್ಲಿ ಮತ್ತೆ ಬಂದ ಮಾಸ್ಟರ್ ಅನ್ನುವಂಥ ಒಂದು ಕಥೆಯನ್ನು ಭಾಳ ಇಷ್ಟಪಟ್ಟು ಅದರಲ್ಲಿರುವಂಥ ಒಂದು ನಮ್ಮ ನಂಬರ್ಗೆ ಫೋನ್ ಮಾಡಿ ಆ ಕತೆ ಒಂದು ಭಾಳ ಖುಷಿ ಕೊಟ್ಟ ವಿಷಯ ಅವ್ರಿಗೆ ಹೇಳಿದೆ. ಅದು ಅಜ್ಞಾತಕ ಓದುಗ, ಅದು ತಾನು ಒಬ್ಬನೇ ಓದುತ್ತಾನೆ ಮತ್ತು ಆನಂದಿಸ್ತಾನೆ. ಇನ್ನು ಇನ್ನೊಬ್ಬರಿಗೆ ಹಂಚಿ ಓದುಗ ಅಂತಂತಂದರೆ ಅವರು ತಾವು ಓದಿ ಈ ಪುಸ್ತಕ ಭಾಳ ಚೆನ್ನಾಗಿದೆ, ಇದನ್ನು ನೀವು ಓದ್ರಿ ಅಂತ ಸಾಕಷ್ಟು ಜನರಿಗೆ ಓದಿಸ್ತಾನೆ. ಇನ್ನೊಬ್ಬರು ಪರಿಚಯಸ್ಥ ಓದುಗರು, ಆ ಲೇಖಕರಿಗೆ ಪರಿಚಯ ಇರುವಂಥ ಕವಿಗಳಿಗೆ ಅಥವಾ ಕಾದಂಬರಿಕಾರರಿಗೆ ಕಥೆಗಾರರಿಗೆ ಪರಿಚಯ ಇರುವಂಥ ಒಬ್ಬ ಓದುಗ, ಆತ ಅವರ ಮೇಲಿನ ಪ್ರೀತಿಯಿಂದ ಓದಿ ಆತ ಸೂಕ್ತವಾದ ವಿಮರ್ಶೆಯನ್ನು ಮಾಡೋದಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದೇ ಯಾಕಂದ್ರೆ ಕೆಲವೊಂದು ಸಲ ಆತ್ಮೀಯತೆಗೆ ಭಂಗ ಬರುವಂಥ ಕಾರಣಕ್ಕಾಗಿ ನಾನು ಚೆನ್ನಾಗಿ ಅದರ ಕೃತಿ ಒಂದು ತುಲನಾತ್ಮಕವಾದಂಥ ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನೊಂದು ವಿಮರ್ಶಾತ್ಮಕ ಓದು ಬಳಗ ಆ ಪುಸ್ತಕವನ್ನು ತಲಸ್ಪರ್ಶಿ ವಿಮರ್ಶೆ ಮಾಡಿ ಆ ಪುಸ್ತಕವನ್ನು ಅಮೂಲಾಗ್ರವಾಗಿ ಅದನ್ನು ವಿಮರ್ಶೆ ಮಾಡುವಂಥದ್ದು ಇರುತ್ತೆ. ಚಂದ್ರಿಕಾ ಅವರೇ, ನಮ್ಮ ಕನಕಪ್ಪ ಅವರ ಮಾತನ್ನು ಬೆಳೆಸೋದಾದರೆ, ಕಳೆದ 10 ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ರಮಾಬಾಯಿ ಅಂಬೇಡ್ಕರ್ ಪುಸ್ತಕ ಮರಾಠಿಗೆ ಬಂತು. ಅದು ಅಕ್ಷರ ಬಲ್ಲವ್ರು ಯಾರೂ ಇರಲಿಲ್ಲ ಅಲ್ಲಿ. ಆವಾಗ ಪುಸ್ತಕ ಬಂದಾಗ ಮೈಕ್ ಹಚ್ಚಿ ಈ ಪುರಾಣ ಹೇಳಿಸ್ತಾರಲ್ಲ, ಆ ರೀತಿಯ ಪುಸ್ತಕವನ್ನು ಪ್ರತಿ ವರ್ಷ 1 ತಿಂಗಳು 2 ತಿಂಗಳು ಓದಿಸ್ತಿದ್ರು. ಅಕ್ಷರ ಗೊತ್ತಿಲ್ಲದ ವಲಯಕ್ಕೆ ಆ ಮಾಹಿತಿ ಕೊಡಬೇಕು, ಅಥವಾ ಪುಸ್ತಕ ಖರೀದಿ ಮಾಡಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಮತ್ತು ಟೈಮೂ ಇಲ್ಲ ಖರೀದಿ ಮಾಡ್ಬೋದಕ್ಕೆ ಅನ್ನೋ. ಸೊ ಈಗ ನಾವು ಕನ್ನಡದ ಈ ಸಂದರ್ಭದಲ್ಲಿ ಓದುಗ ವಲಯ ಇಲ್ಲ ಅಂತ ನಾನು ಅವ್ರನ್ನೇ ಹೇಳಿದೆ. ಆಗಿದ್ದು ಸಾವಿರಾರು ಪುಸ್ತಕಗಳು ಪ್ರಿಂಟ್ ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಈ ಓದುಗ ವಲಯವನ್ನು ಹೆಚ್ಚಿಸಬೇಕು ಮತ್ತು ಲೇಖಕನ ಅಭಿರುಚಿ ತಕ್ಕಂಗೆ ಬರಿಬೇಕು, ತನ್ನ ಅಭಿರುಚಿಗೆ ತಕ್ಕಂಗೆ ಬರಿಬೇಕು, ಅಥವಾ ಓದುಗ ವಲಯಕ್ಕೆ ಅದು ತಲುಪಬೇಕು ಅನ್ನೋ ಹಿನ್ನೆಲೆಯಲ್ಲಿ ಬರಿಬೇಕು ಅನ್ನೋದು, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನನಗೆ ಪರ್ಸ್ನಲ್ ಆಗಿ ನಾನು ಫೀಲ್ ಮಾಡೋದೇನೆಂದರೆ, ಯಾರೊಬ್ಬರಿಗೂ ಒಬ್ಬ ಲೇಖಕ ಬರೀತಾರಲ್ಲ, ಅದು ಅವನ ಒಳಗಿನ ಅರ್ಜಿ ಇರುತ್ತೆ, ಅವನ ಕಮಿಟ್ಮೆಂಟ್ಸು, ಅವನ ಸಾಮಾಜಿಕವಾದಂತಹ ಹಿನ್ನೆಲೆ, ಬದ್ಧತೆಗಳು ಇವೆಲ್ಲ ಇಟ್ಕೊಂಡು ಒಬ್ಬ ಲೇಖಕ ಬರೆದಿರ್ತಾನೆ. ಓದುಗರಾದಂತಹ ನಾವು ಏನು ಮಾಡ್ತಾ ಇರ್ತೀವಿ ಅದರಲ್ಲಿ ಅಂತ ಹೇಳಿದ್ರೆ, ನೀವು ಹೇಳಿದ ಪಾಯಿಂಟಿಗೆ ಮುಂದೆ ಬರ್ತೀನಿ. ನಾವೇನು ಮಾಡ್ತಾ ಇರ್ತೀವಿ ಅಂದರೆ, ಕೃತಿಯ ಕೇಂದ್ರ ಅಂತ ಹೇಳೋದು ಲೇಖಕ ಯಾವುದೋ ಇಟ್ಕೊಂಡು ಬರೆದುಬಿಟ್ಟಿರ್ತಾನೆ. ಈಗ ಕುಮಾರವ್ಯಾಸನಿಗೆ ಕೃಷ್ಣ ಕಥೆ ಕೇಂದ್ರ ಆಗಿದೆ. ಆದರೆ ನನಗೆ ಸಭಾಪರ್ವದ 2 ಅಥವಾ 4 ಪದ್ಯಗಳೇನಿದೆ, ಅಲ್ಲಿ ಅಧಿಕಾರ ವರ್ಗದವರು ನಡೆಸ್ತಾ ಇರುವಂತಹ ದಬ್ಬಾಳಿಕೆಗಳ ಲಂಚಗುಳಿತನ ಏನಿದೆ ಅದರ ಬಗ್ಗೆ ಕುಮಾರವ್ಯಾಸ ಮಾತಾಡ್ತಾನೆ. ಅದು ನನ್ನ ಕೇಂದ್ರ ಆಗುತ್ತೆ. ಒಬ್ಬ ಓದುಗ ತನ್ನ ಕೇಂದ್ರವನ್ನು ಕೃತಿಯಲ್ಲಿ ಹೇಗೆ ಹುಡುಕೊಳ್ತಾನೆ ಅನ್ನುವುದು ಅವನ ಹಿನ್ನೆಲೆಯಿಂದನೇ ರೂಪಿತ ಆಗಿರುತ್ತೆ. ಸೊ ಇದು ಒಂದು ಕಡೆ. ಆದರೆ ಕೃತಿಯ ಒಳಗಡೆಗೆ ನಾನು ಏನನ್ನು ಹುಡುಕೊಳ್ತಾ ಇರ್ತೀನಿ, ಕೃತಿಯ ಹೊರಗಡೆದು ನಂತರದ ಸಂಗತಿ. ಕೃತಿಯ ಒಳಗಡೆ ನಾನೇನು ಹುಡುಕೊಳ್ತಾ ಇರ್ತೀನಿ ಅಂದರೆ, ಒಂದು ಅಸ್ಮಿತೆ, ನನ್ನದೇ ಆಗಿರುವಂತಹ ಒಂದು ಅಸ್ಮಿತೆಯನ್ನು ನಾನು ಅದರಲ್ಲಿ ಕಂಡುಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ಕೃತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಅದನ್ನು ಮುಂದಕ್ಕೆ ಓದೋದು ಇಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಆದರೆ ಅದರ ಒಳಗಡೆಗೆ ಮತ್ತೆ ನನಗೆ ಗೊತ್ತಿರುವಂತಹ ವಿಷಯಗಳೇ ಇದೆ ಅಂತ ಹೇಳಂದಾಗ ಖಂಡಿತವಾಗೂ ನಾನು ಅದನ್ನು ಓದಲಿಕ್ಕೆ ಹೋಗೋದಿಲ್ಲ, ಅಲ್ಲಿ ನನಗೆ ಇನ್ನೇನೋ ಬೇಕಾಗುತ್ತೆ. ಹೀಗೆ ನಾನು ಹೊಸದನ್ನು ಅದರಲ್ಲಿ ಹುಡುಕಲಿಕ್ಕೆ ಶುರು ಮಾಡ್ತೀನಿ. ಈಗ ರಮಾಬಾಯಿಯವರ ಬಗ್ಗೆ ಈ ಥರದ ಓದೊಂದು ನಡೀತಾ ಇತ್ತು ಮಹಾರಾಷ್ಟ್ರದಲ್ಲಿ ಅಂತ ಹೇಳಂದಾಗ ಯಾಕೆ ಅದನ್ನು ಜನ ಕೇಳ್ತಾ ಇದ್ರು? ಅಲ್ಲೇನೋ ಒಂದು ಹೊಸ ವಿಷಯ ಇದೆ, ಅದಕ್ಕೋಸ್ಕರ ಕೇಳ್ತಾ ಇದ್ರು. ಪ್ರತಿಯೊಬ್ಬ ಓದುಗನಿಗೂ ಒಂದು ಹೊಸ ವಿಷಯ ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವನು ಕೃತಿಯನ್ನು ನೆನಪಿಟ್ಕೊಳ್ಳೋದಿಲ್ಲ ಮತ್ತು ಅದನ್ನು ಸ್ಮರಿಸ್ಕೊಳ್ಳೋದಿಲ್ಲ. ಇದರ ಜೊತೆಗೇನೆ ಇನ್ನೂ ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ಕೃತಿಯೊಂದು ಬರೆದು ಮುಗಿದು ಹೋಗಿರುವಂತಹದ್ದು ಒಂದು ಕ್ರಿಯೆ ಅಂತ ಹೇಳೋದು ನಾವು ಅಂದ್ಕೊಳ್ಳೋದೇ ಆದರೆ,
ಓದುವಿಕೆ ಅನ್ನುವುದು ಖಂಡಿತವಾಗಿಯೂ ಮುಗಿಯದೇ ಇರುವಂತಹದ್ದೊಂದು ಕ್ರಿಯೆ. ಈಗ ನನಗೆ ಯಾವುದೋ ಒಂದು ಕೃತಿಯನ್ನು ಓದಿದಂಥದ್ದನ್ನು ನಾನು ನೆನಪಿಟ್ಕೊಂಡಿರ್ತೀನಿ. ನೆನಪಿಟ್ಕೊಂಡು ಇನ್ನೊಂದನ್ನು ಓದುವಾಗ ನಾನು ಇನ್ಯಾವುದೋ ಒಂದು ಸಂದರ್ಭದಲ್ಲೇ ಇರ್ಬೋದು. ಓದುವಿಕೆ ಅಂತ ಹೇಳೋದು ಖಚಿತವಾಗಿಯೂ ಅಕ್ಷರಗಳು ಅಲ್ಲ ಅನ್ನೋದನ್ನು ನಾವಿರೋರು ಎಲ್ಲರೂ ಇಲ್ಲಿ ಒಪ್ಕೊಳ್ತೀವಿ. ಅಕ್ಷರ ಅಲ್ಲ, ಅದು ಸಂದರ್ಭನೂ ಇರಬಹುದು, ಒಂದು ಸಿನಿಮಾನೂ ಇರಬಹುದು, ಅಥವಾ ಯಾವುದೋ ಒಂದು ಘಟನೆಯೂ ಇರಬಹುದು. ಈಗ ರಷ್ಯಾ ಮತ್ತು ಉಕ್ರೇನ್ನ ನಡುವೆ ನಡೀತಾ ಇರುವಂತಹ ಒಂದು ಯುದ್ಧ ಏನಿದೆ, ಆ ಯುದ್ಧ ಸ್ಥಿತಿ ನನಗೆ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಒಂದು ಜಾನಪದ ಕಥೆಯಲ್ಲಿ ದ್ರೌಪದಿ ಯುದ್ಧವೇ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ದುರ್ಯೋಧನನನ್ನು ಗೆಲ್ತಾಳೆ. ಯುದ್ಧವೇ ಇಲ್ಲದೆ ಈ ದುರ್ಯೋಧನನನ್ನು ಗೆಲ್ತಾಳೆ. ಅದು ಮುಖ್ಯ ಆಗಿ ಮುನ್ನೆಲೆಗೆ ಬಂದ್ಬಿಡುತ್ತೆ. ಸೊ ಹೀಗೆ ನನ್ನ ಒಳಗಡೆಗೆ ಇರುವಂತಹ ಅನೇಕ ಸಂಗತಿಗಳು ಪುಸ್ತಕವನ್ನು ಓದುವಾಗ ಮುನ್ನೆಲೆಗೆ ಬರಬಹುದು, ಅಥವಾ ಪುಸ್ತಕವನ್ನು ಓದಿ ಮುಗಿಸಿ ಯಾವುದೋ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದ್ಬಿಡಬಹುದು. ಸೊ ಇದು ಒಂದು ಸಂಗತಿ. ಆದರೆ ತಲುಪಿಸುವುದು ಅನ್ನೋದಿದೆಯಲ್ಲ ಸರ್, ಅದು ತಲುಪಿಸುವುದು ಅನ್ನೋದು ನಾವು ಪ್ರಯತ್ನಪೂರ್ವಕವಾಗಿ ಏನೋ ಮಾಡುವಂತಹದ್ದು ಅಂತ ಇದುವರೆಗೂ ನನಗನ್ಸಿಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಗತವಾಗಿರುವಂತಹ ಒಂದು ಶಕ್ತಿಯ ಮೇಲೆ ಅದು ತಲುಪ್ತಾ ಇರುತ್ತೆ. ಸೊ ಹೀಗಾಗಿ ನಮ್ಮ ಪ್ರಯತ್ನ ರಮಾಬಾಯಿಯವರನ್ನು ಓದುವ ಅಥವಾ ಪುರಾಣವನ್ನು ಓದುವ, ಪುಣ್ಯಕಥೆಗಳನ್ನು ಕೇಳಿಸುವ ಈ ಪರಿಕ್ರಮ ಏನಿದೆ, ಇದು ನಮ್ಮಲ್ಲಿ ಆರಂಭದಿಂದನೂ ಇದೆ. ಓದು ಅನ್ನೋದು ಬರೀ ಅಕ್ಷರ ಅಲ್ಲ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಸೊ ಹೀಗೆ ಆರಂಭದಿಂದಲೂ ಇರುವಂತಹ ಈ ಕ್ರಮ ಏನಿದೆ, ಇದನ್ನು ನಾವು ಬೇರೆ ಬೇರೆ ಕಲಾ ಪ್ರಕಾರಗಳಿಗೆ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. ಅದು ಸಿನಿಮಾಗೂ ಮಾಡಬಹುದು, ಕಲೆಗೂ, ಚಿತ್ರಕಲೆಗೂ ಮಾಡಬಹುದು, ಹಾಡಿಗೂ ಮಾಡಬಹುದು, ಎಲ್ಲ ಕಲಾ ಪ್ರಕಾರಗಳಿಗೂ ನಾವು ಅದನ್ನು ವಿಸ್ತಾರ ಮಾಡಬಹುದು ಅಂತ ಅನಿಸುತ್ತೆ. ಹೇಮವ್ರೆ, ಈಗ ಇವರಿಬ್ಬರು ಮಾತಾಡಿದ್ರೆ ನಾವು ಕೇಳಿಸ್ಕೊಂಡಿದ್ದೇವೆ. ಚಂದ್ರಿಕಾ ಅವ್ರು ಮಾತಾಡ್ತಾ ಒಂದು ಕೃತಿಯನ್ನು ಎತ್ಕೊಂಡಾಗ, ಒಂದು ಸಿನಿಮಾವನ್ನು ನೋಡುವಾಗ, ಒಂದು ನಾಟಕವನ್ನು ನೋಡುವಾಗ ಓದುಗನಾಗಲಿ ಅಥವಾ ಆಡಿಯನ್ಸ್ ಆಗಿದ್ದಂಥ ನನ್ನ ಬದುಕಿಗೆ ಸಂಬಂಧಪಟ್ಟಂತಹದ್ದು, ಅದರಲ್ಲಿ ಏನಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಓದ್ತಿರ್ತಾನೆ. ಒಂದು ಯಾವುದೋ ಕೃತಿ ಬಂತು ಅಂದಾಗಿ, ಈ ಚೋಮನ ಗುಡಿ ಬಂತು ಅಂದಾಗ, ಅಥವಾ ಇವತ್ತಿನ ಆತ್ಮಕಥೆಗಳು ಊರು ಕೇರಿ ಆಗಲಿ, ದಿವುಟಿಗೆ ಆಗಿರಲಿ, ಅನೇಕ ಆತ್ಮಕಥೆಗಳು ಕನ್ನಡದಲ್ಲೂ ಬರ್ತಾ ಇದ್ದವು, ಬೇರೆ ಬೇರೆ ಭಾಷೆಯಲ್ಲೂ ಬರ್ತಾ ಇದೆ. ಜೀಟದ ದಿವುಟಿಗೆ ಬಂತು ಇತ್ತೀಚೆಗೆ. ಹಾಗೆ ಅನೇಕ ಜನ ಬರಿತಾ ಇದ್ದಾರೆ. ಅದನ್ನು ಓದ್ತಾ ಹೋದಾಗ ಓದುಗ ಅಲ್ಲಿ ತಾನು ಕಳ್ಕೊಂಡ್ಬಿಡ್ತಾನೆ. ಸೊ ಇವತ್ತು ಅಂಥ ಕೃತಿಗಳನ್ನು ನಾವು ಲೇಖಕರ ದೃಷ್ಟಿಯಲ್ಲಿ ಇಟ್ಕೊಂಡೇ ಹೇಳಿದ್ರು. ಲೇಖಕರ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಬರೆಯಲ್ಲ, ನಮ್ಮ ದೃಷ್ಟಿ ಒಂದು ಆಶಯ, ಒಂದು ಉದ್ದೇಶ ಇಟ್ಕೊಂಡು ನಾವು ಬರಿತೀವಿ. ಅದು ಭಾಳ ಜನರಿಗೆ ಹಿಡಿಸ್ಬೇಕು ಅನ್ನೋದಿದೆ. ನಮ್ಮದು ಪುರಾಣ ಕಾಲದಲ್ಲಿ ಅನೇಕ ಕಾವ್ಯಗಳು ನಾವು ಕೇಳ್ತಾನೆ ಬಂದೀವಿ, ದೊಡ್ಡಾಟಗಳು ಕೇಳ್ತಾನೆ ಬಂದೀವಿ. ಅಕ್ಷರ ಇಲ್ಲದವರು ಯಾರಿಗೆ ಅರ್ಥ ಕೇಳ್ತಾ ಇದ್ರು. ಅದು ಈಗ ಕೊಡಬೇಕಾಗಿದ್ದೇನು? ಲೇಖಕನ ಹಿಡಿದಿಡೋದು ಹೇಗೆ, ಓದುಗನ ಹಿಡಿದಿಡೋದು ಹೇಗೆ? ಹಿಡಿದಿಡೋದಂದರೆ ಅವ್ನು ಕಂಟ್ರೋಲ್ ಮಾಡೋದಲ್ಲ, ಆದರೆ ಓದುವಂಥದ್ದು ಕೊಡಬೇಕಾದ ಸಂದರ್ಭದಲ್ಲಿ ಇಬ್ಬರ ನಡುವಿನ ಸಂಬಂಧ ಹೇಗಿರಬೇಕು? ಸರ್, ನನಗೆ ಅನಿಸೋದು ಮೇಡಮ್ ಹೇಳಿದ ಹಾಗೆ ಲೇಖಕ ಮತ್ತು ಓದುಗ ಇಬ್ಬರೂ ಕೂಡ ಅವರವರ ಸಾಮಾಜಿಕ ಮತ್ತು ಅವರ ಓದು ಹಿನ್ನೆಲೆ ಅನುಭವಗಳು ಏನಿರುತ್ತೋ ಅಲ್ಲಿಂದಲೇ ಅವರವರ ಕೃತಿಗಳನ್ನು ಸೃಷ್ಟಿ ಮಾಡಿರ್ತಾರೆ. ಅವನು ಸೃಷ್ಟಿ ಮಾಡಿ ಬಿಟ್ಟದ್ದನ್ನು ಓದುಗಳಾಗಿ ನಾನು ಒಂದೊಂದು ಹಂತದಲ್ಲಿ ಒಂದೊಂದು ರೀತಿ ಓದೋದಕ್ಕೆ ಸಾಧ್ಯ ಇದೆ. ಈಗ ಅದೇ ಮನೆ ಮಕ್ಕಳಲ್ಲಿ ಮದುಮಗಳನ್ನ ನಾನು ಸ್ಟೂಡೆಂಟ್ ಆಗಿದ್ದಾಗ ಓದಿದ್ದಾಗ ನನಗೆ ಅನಿಸಿದ್ದಕ್ಕೂ ಈಗ ಓದುವಾಗ ಅನಿಸೋದಕ್ಕೂ ಬಹಳ ವ್ಯತ್ಯಾಸಗಳು ಆಗ್ತಾ ಹೋಗುತ್ತೆ. ಸೊ ಓದುವಿಕೆನೇ ನಿರಂತರವಾಗಿ ಅದು ಕಂಟಿನ್ಯೂಸ್ ಪ್ರಾಸೆಸ್ ಅಂತ ನಾನು ಮೊದಲನೇ. ಎರಡನೇದು, ಓದುಗರನ್ನ ಹಿಡಿದಿಡೋದು ಹೇಗೆ ಅಂತ ಅನ್ನೋದು ಕೇಳಿಸ್ತಾನೆ ಸರ್. ಓದುಗರನ್ನ ಹಿಡಿದಿಡೋದು ಹೇಗೆ ಅಥವಾ ಓದನ್ನ ಯಾರಾದ್ರೂ ತುಂಬಿಸೋದು ಹೇಗೆ ಅಂತ ಅನ್ನೋದು ಬಹುಶಃ ಯಾವಾಗಿನಿಂದಲೂ ಇದ್ದಂತಹ ಚಾಲೆಂಜು, ಇವತ್ತು ಹೆಚ್ಚು ದೊಡ್ಡ ಚಾಲೆಂಜ್ ಅಂತ ನನಗೆ ಅನ್ನಿಸ್ತಿದೆ ಸರ್. ಯಾಕೆಂದರೆ ಇದು ಆ್ಯಕ್ಚುಲಿ ಓದುವಿಕೆಗಿಂತನೂ ಈ ಕಾಲಘಟ್ಟ ನೋಡುವಿಕೆಯ ಕಡೆ ಜಾಸ್ತಿ ಹೋಗ್ತಾ ಇದೆ. ಅಕ್ಷರಗಳನ್ನು ನೋಡ್ತಿದ್ದೀವಿ ಅಂತಂದರೆ ಅದು ನೋಡುವಿಕೆ ಅಲ್ಲ, ದೃಶ್ಯ ಮಾಧ್ಯಮ ಹೆಚ್ಚು ಪ್ರಭಾವ ಬೀರ್ತಾ ಇದೆ. ನಮ್ಮ ಇಮ್ಯಾಜಿನೇಷನ್, ನಮ್ಮ ಈ ಒಂದು ಬಹಳ ಜನಪ್ರಿಯವಾದ ಒಂದು ಆ್ಯಡ್ ಇದೆ ಸರ್, 90s ಕಿಡ್ಸ್ ಅಂತ ಹೇಳಿ. ನಾವು ನಟರಾಜಸ್ ಪೆನ್ಸಿಲ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ವಿ, ಆ ಥರ ಈ ಥರ ಅಂತ ಹೇಳಿ ಬರ್ತಾ ಹೋಗುತ್ತಲ್ಲ ಅದು. ಅಂದರೆ ಆಗ ನಮಗೆ ದೃಶ್ಯ ಮಾಧ್ಯಮ ಬಹಳ ಕಡಿಮೆ ಇತ್ತು. ಆದರೆ ಇವತ್ತಿನ ಚಾಲೆಂಜ್ ಅಂತಂದರೆ ನಮಗೆ ದೃಶ್ಯ ಮಾಧ್ಯಮ ಬಹಳ ದೊಡ್ಡದಾಗಿ ಪ್ರಭಾವಶಾಲಿಯಾಗಿದೆ.
ನಾವು ಯಾವ ಚಂದಮಾಮ, ಪುಟಾಣಿ ಪುಟ್ಟಿ, ರಾಮನ್ ಅಂತಹದನ್ನ ಬಹಳ ಇಷ್ಟಪಡ್ತಾ ಇದ್ವೋ, ಇವತ್ತು ನನ್ನ ಮಗಳು, ಅವಳ ಜನ್ರೇಷನ್ ಅವರು ಕಾರ್ಟೂನ್ ಕಡೆಗೆ ಹೆಚ್ಚು ಹೋಗ್ತಾ ಇದ್ದಾರೆ. ಸೊ ಈ ಇಡೀ ಒಂದು ಶಿಫ್ಟ್ ಆಗಿದೆಯಲ್ಲ, ಅಂದರೆ ಮಾಧ್ಯಮದಲ್ಲೇ ಶಿಫ್ಟ್ ಆಗಿದೆ. ಬರವಣಿಗೆಗಿಂತನೂ ಅಥವಾ ಬರವಣಿಗೆ ಇವತ್ತು ದೃಶ್ಯ ಮಾಧ್ಯಮಕ್ಕೆ ಹತ್ತಿರವಾಗಿ ಬದಲಾಗಬೇಕಾಗಿರುವಂತಹ ಪರಿಸ್ಥಿತಿ ಬರ್ತಾ ಇದೆ. ಸೊ ಓದುವಿಕೆಯನ್ನು ಹೇಗೆ ಮಕ್ಕಳಲ್ಲಿ ತುಂಬಿಸೋದು ಅಂತ ಅನ್ನೋದು ಒಂದು ಚಾಲೆಂಜಿಂಗ್ ಸರ್. ಕೇಳು ಪುಸ್ತಕಗಳು ಇತ್ತೀಚೆಗೆ ಬಹಳ ಜನಪ್ರಿಯ ಆಗ್ತಾ ಇದೆ. ಹಾಗೆಯೇ ಈ ಟೆಕ್ಸ್ಟ್ಗಳನ್ನು ನಾಟಕಗಳಾಗಿ ತರುವ ಪ್ರಯತ್ನ ನಡೀತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಕೂಡ ಮಕ್ಕಳು ಓದೋದಕ್ಕೆ ಹೇಗಾದ್ರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಟ್ಟಿರುವ ಪಠ್ಯವನ್ನು ನಾಟಕವಾಗಿ ತೋರಿಸುವ ಪ್ರಯತ್ನವನ್ನು ಎಲ್ಲ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂದರೆ, ಪ್ರಯತ್ನ ನಿರಂತರವಾಗಿದ್ದರೆ ಒಂದು 3 ಬ್ಯಾಚಲ್ಲಿ ಒಬ್ಬರಿಗಾದ್ರೂ ಹೌದು ನನ್ನ ಟೆಕ್ಸ್ಟನ್ನು ಓದಬೇಕು ಅಂತಂದು ಖಂಡಿತವಾಗಿ ಅನಿಸುತ್ತೆ ಸರ್. ಇವತ್ತಿನ ಮಾಧ್ಯಮದ ಸ್ಥಿತಿ ಆಗಿದೆ ಅಂತ ನನಗೆ ಅನಿಸ್ತದೆ. ಇವತ್ತು ಸಾಮಾಜಿಕ ಜಾಲತಾಣ, ನೀವು ಹೇಳುವಾಗಿ ಟಿ ವಿಗಳು, ಈ ಫಾಸ್ಟ್ ಫುಡ್ ಥರ ಇಮಿಡಿಯೇಟ್ ಅವ್ರಿಗೆ ಸುಳ್ಳು ಸರಿನೋ ಆ ಮಾಹಿತಿ ಸಿಕ್ಬಿಡ್ತದೆ, ಅದನ್ನು ನಂಬ್ಕೊಳ್ಳೋಂಥ ಪರಿಸ್ಥಿತಿ ಇದೆ. ಭಾಳ ಜನ ಹಿರಿಯ ಲೇಖಕರು ನಮ್ಮವರೆಗೆಯವರು ನಮ್ಗಿಂತ ಹಿರಿಯರು ಹೇಳಿದ್ರು, ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಅದನ್ನು ಪೇಜ್ ತಿರುವಿ ಅದನ್ನು ಓದೋ ಆನಂದವೇ ಬೇರೆ ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಹೇಳೋದಾದರೆ ಪುಸ್ತಕದ ಮಹತ್ವ ಎಂಥದ್ದು ಅಂದರೆ, ಅಂಬೇಡ್ಕರ್ ಅವರೇ ಹೇಳ್ತಾರೆ, ನಿನ್ನ ಬಳಿ ₹1 ಇದ್ದರೆ, ₹2 ಇದ್ದರೆ ₹1 ಆರ್ಕಾಗಿ ಬೆಳೆಸು, ಅದು ನಿನ್ನ ಬದುಕಿಸ್ತದೆ. ₹1 ಇದ್ದರೆ ಅದನ್ನು ಪುಸ್ತಕ ಖರೀದಿ ಮಾಡು, ಅದನ್ನು ಓದೋದ ಮೇಲೆ ಅದನ್ನು ನಿನ್ನ ಬದುಕು ಹೇಗೆ ಮಾಡಬೇಕು ಅನ್ನೋದು ಕಲಿಸ್ತದೆ ಅಂತ ಹೇಳ್ತಾರೆ ಅಲ್ವಾ. ಅಂಥದ್ದೊಂದು ಪುಸ್ತಕದ ಮಹತ್ವವನ್ನು ಹೇಳುವಂಥ ಮಾತುಗಳು ಇವತ್ತಿನ ಸಂದರ್ಭದಲ್ಲಿ ತಗೊಂಡಾಗ, ಇವತ್ತಿನ ಯಂಗ್ಸ್ಟರ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಓದ್ತಾರೆಲ್ಲ ಗೊತ್ತಿಲ್ಲ, ಒಂದು ಥಂಬ್ ಹಾಕಿ ಬಿಟ್ಬಿಡ್ತಾರೆ. ಅದು ಪದಗಳ ಮಿತಿ ಸರ್. 100-150 ಒಳಗಡೆ ಇದ್ರೆ ಆ ಪೋಸ್ಟ್ ರೀಚ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ ಅನ್ನೋದು ಸೋಷಿಯಲ್ ಮೀಡಿಯಾ ಅದೊಂದು ಪ್ರೊಪಗಂಡಾ ಥರ ನಡೆದಿರುವಂಥದ್ದು. ಸೊ ಕನಕಪ್ಪ, ಪುಸ್ತಕ ಒಂದು ಮನುಷ್ಯ ಗಿಡಿಸ್ತಿದ್ರೆ ಓದುಗ ಪ್ರಭು ಓದೇ ಓದ್ತಾನೆ. ಎಷ್ಟೋ ಪುಸ್ತಕಗಳು ನಾವು ನೋಡ್ತಾ ಬಂದಾಗ ಆ ಪುಸ್ತಕ ಚೆನ್ನಾಗಿತ್ತು ಅಂದರೆ ಓದ್ತಾರೆ. ಕೆಲವೊಂದು ಸಲ ಎಷ್ಟೋ ಚೆನ್ನಾಗಿರುವಂಥ ಪುಸ್ತಕಗಳು ಜನರಿಗೆ ತಲುಪಲಾರದೆ ಆಂಗ್ಲದೂ ಇದೆ ರೀ ಸರ್. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಕುರ್ಮಯ್ಯ ಮತ್ತು ಅಂಕುಶ ದೊಡ್ಡಿ ಅನ್ನುವಂಥ ಒಂದು ಜಂಬಣ್ಣ ಅಮರ್ಚಂದ್ರ ಒಬ್ಬರು ಕಾದಂಬರಿ, ಮತ್ತು ಚೆನ್ನಣ್ಣ ವಲಿಕಾರ ಅವ್ರದ್ದು ಬೆಳ್ಳಿಯ ಕಾದಂಬರಿ. ಇದು ಸೋಮನ ದುಡಿ ಕಾದಂಬರಿಗೆ ಹತ್ತಿರವಾಗಿ ನಿಲ್ಲುವಂಥ ಮಹಾನ್ ಕಾದಂಬರಿಗಳು. ಅವು ಜನರಿಗೆ ತಲುಪಲೇ ಇಲ್ಲ. ಒಂದೊಂದು ಸಲ ಏನಾಗಿಬಿಡುತ್ತೆ, ಆ ಕಾದಂಬರಿಗಳು ಜನರಿಗೆ ತಲುಪಿಸಲು ಲೇಖಕರು ಮತ್ತು ಪ್ರಕಾಶಕರು ಒಂದೊಂದು ಸಲ ವಿಫಲ ಆಗ್ತಾರೆ. ಕೆಲವು ಲೇಖಕರು ಬೆಲೆ ಅಭಿಪ್ರಾಯ ಏನಿರ್ತದೆ, ನಾನು ಚೆನ್ನಾಗಿ ಬರ್ತೀನಿ, ಆಯ್ತು ಜನ ಓದ್ತಾರ ಅಂತ ಅವ್ರ ತಲೆಗೆ ಬಂದ್ಬಿಟ್ಟಿರುತ್ತೆ. ಆದ್ರೆ ಅದು ತಲುಪಿಸ್ಬೇಕಲ್ಲ, ಅದ್ರ ಬಗ್ಗೆ ಪ್ರಚಾರನೂ ಭಾಳ ಬೇಕಾಗ್ತದೆ. ಒಂದೊಂದು ಕೃತಿಗಳು ಏನಿರಂಗಿಲ್ಲ. ನಾನು ಪುಸ್ತಕಗಳು ಸಾಕಷ್ಟು ತರಿಸಿರ್ತೀನಿ. ನಾನು ಕವರ್ ಪೇಜು ಅದು ನೋಡಬೇಕಾದ್ರೆ ಅದಕ್ಕೆ ದೊಡ್ಡ ಮಹಾನ್ ವ್ಯಕ್ತಿಗಳನ್ನು ಮುನ್ನುಡಿ ಬೆನ್ನುಡಿ ಬರೆದಿರ್ತಾರೆ, ಆದ್ರೆ ಪುಸ್ತಕದಲ್ಲಿ ಏನಿರಲ್ಲ. ಈಗ ಇಂಥವಿನ ಭಾಳಷ್ಟು ಪುಸ್ತಕಗಳು, ಈ 2 ಪುಸ್ತಕಗಳು ಜೀವಂತ ಉದಾಹರಣೆ. ಕುರುಮಯ್ಯ ಅಂಕುಶ ದೊಡ್ಡಿ ಕಾದಂಬರಿ ನೀವಂದ್ರೆ ಓದಿರೋದು ಸರ್, ಎಷ್ಟೊಂದು ಅದ್ಭುತವಾದ ಕಾದಂಬರಿ. ಮತ್ತು ಚೆನ್ನಣ್ಣ ವಲಿಕ ಅವರ ಬೆಳ್ಳಿಯ ಕಾದಂಬರಿ ಎಷ್ಟು ಅದ್ಭುತವಾದ ಕಾದಂಬರಿ. ಅದು ಜನರಿಗೆ ತಲುಪಲೇ ಇಲ್ಲ. ಭಾಳಷ್ಟು ಜನರು ಅದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಆ ಕೃತಿನ ಜಾಸ್ತಿ ಜನ ಓದಲಿಲ್ಲ. ಯಾಕಂದ್ರೆ ಅದು ಆ ಲೇಖಕರು ವಿಫಲತೆಯೋ ಅಥವಾ ಅದನ್ನು ಪ್ರಕಟ ಮಾಡಿದಂಥ ಪ್ರಕಾಶಕರು ವಿಫಲತೆಯೋ ಅಥವಾ ಓದಗರ ದುರ್ದಯವೋ ಅದು ಕಾಲೇ ಉತ್ತರಿಸ್ಬೇಕು. ಈಗ ಚೆನ್ನಣ್ಣವರ ಬೆಳ್ಳಿಯ ಕಾದಂಬರಿ ಹೇಳಿದ್ರಲ್ಲ, ಭಾಷೆ ಕಾರಣಕ್ಕಾಗಿ ಅದು ಇಡೀ ಕರ್ನಾಟಕವನ್ನು ತಲುಪಲಿಲ್ಲ. ಹಾಗೆ ಕುಸುಬಾಲೆ ಕೂಡ ಉತ್ತರ ಕರ್ನಾಟಕಕ್ಕೆ ತಲುಪಲಿಲ್ಲ. ಅದು ಒಂದು ಭಾಗ. ಚಂದ್ರಿಕಾ ಅವರು ನನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಇವತ್ತಿನ ಓದುಗ ಹೇಗಿದ್ದಾನಂದರೆ, ಎಲ್ಲೋ ಧರ್ಮ, ಮತ, ಜಾತಿಯನ್ನು ಆಧರಿಸಿ ತನ್ನ ಲೇಖಕರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೇನೋ ಅಂತ ಅನಿಸೋದು ಇದೆ. ಆ ಹಿನ್ನೆಲೆಯಲ್ಲಿ ಅನೇಕ ಕೃತಿಗಳು ಇವತ್ತು 10ನೇ ಮುದ್ರಣ 20ನೇ ಮುದ್ರಣ ಕಾಣ್ತಾ ಇದ್ದಾವೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಸಾಫ್ಟ್ವೇರ್ಗೆ ಬೆಳೀತಾ ಇದೆ. ಓದ್ತಾರೋ ಗೊತ್ತಿಲ್ಲ, ಪುಸ್ತಕ ಪ್ರೀತಿ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಖರೀದಿ ಮಾಡೋ ವರ್ಗ ಒಂದಿದೆ, ಖರೀದಿ ಮಾಡೋ ವರ್ಗ ಒಂದಿದೆ, ನಿಜವಾಗ್ಲೂ ಓದೋನು ಇದ್ದಾನೆ. ಸೊ ಆ ಹಿನ್ನೆಲೆಯಲ್ಲಿ ಈ ಸಂದರ್ಭವನ್ನು ಹೇಗೆ ನೀವು ನೋಡ್ತೀರಿ ಅಂತ? ಹಾಂ ಸರ್, ಅಂದರೆ ನಂದೊಂದು ನೋಷನ್ ಇದೆ, ಒಂದು ಈ ಸಮಾಜದ ಜೊತೆಗೆ, ಈ ಸಂದರ್ಭದ ಜೊತೆಗೆ.
ಅದಕ್ಕೆ ತಕ್ಕದಾಗಿರುವಂತಹ ಪುಸ್ತಕಗಳು ಬಂದಾಗ ಮಾತ್ರ ನಾನು ಅದನ್ನು ತಗೊಳ್ತೀನಿ, ಲೇಖಕರನ್ನು ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋದು ಪ್ರತಿಯೊಬ್ಬ ಓದುಗನಿಗೂ ಅದು ಅವನ ಹಕ್ಕೇ ಇರಬಹುದು. ಆದರೆ ಈ ಸಮಾಜದ ಸುಸ್ಥಿತಿಯನ್ನು ಕಾಪಾಡಲಿಕ್ಕೆ ನಾವೇನು ಮಾಡಬಹುದು, ಹೇಗೆ ಓದಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿರೋದು ಎಲ್ಲ ಪ್ರಜ್ಞಾವಂತರ ಜವಾಬ್ದಾರಿ ಅಂತ ಹೇಳಿ ಅಂದ್ಕೊಳ್ತೀವಿ. ಒಂದು ವೇಳೆ ಕರ್ವಾಲೋ ನಮಗೆಲ್ಲ ಟೆಕ್ಸ್ಟ್ ಆಗಿರಲಿಲ್ಲ ಅಂದಿದ್ರೆ, ಒಂದು ಕಾಲಕ್ಕೆ ನಮ್ಮನ್ನೆಲ್ಲರನ್ನೂ ತಿದ್ದಿದ ಮತ್ತು ನಮ್ಮ ಅಭಿರುಚಿಯನ್ನು ಮೊನಚು ಮಾಡಿದಂತಹ ಕಾದಂಬರಿಗಳಲ್ಲಿ ಕರ್ವಾಲೋ ನಿಜವಾಗ್ಲೂ ಮಹತ್ವದ ಪಾತ್ರ ವಹಿಸಿತ್ತು. ಇವತ್ತು ಟೆಕ್ಸ್ಟ್ಗಳು ಯಾವ್ಯಾವ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ನಾವು ಓದುಗ ಸಮುದಾಯವನ್ನು ನಾವು ಒಂದು ನಿರ್ದಿಷ್ಟವಾದಂತಹ ಸಮುದಾಯ ಇದೆ, ಇದನ್ನು ಓದಬೇಕು, ಅದನ್ನು ಓದಬಾರ್ದು ಅಂತ ನಿರ್ದೇಶನ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಒಂದು ಮುಕ್ತವಾದಂತಹ ಸ್ಥಿತಿಯನ್ನು ನಾವು ಯಾವಾಗ ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥ ಹೊತ್ತಲ್ಲಿ ಖಂಡಿತವಾಗ್ಲೂ ಈ ಥರದ ಅಭಿರುಚಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ಬಹಳ ಮುಖ್ಯವಾಗಿರುವಂತಹ ಒಂದು ಕಾದಂಬರಿನೋ ಅದು ವೈಚಾರಿಕ ಜರ್ನಿ ಅಂತ ಹೇಳಬಹುದು, ಏನೋ ಗೊತ್ತಿಲ್ಲ ನನಗೆ. ಅದನ್ನು ಸೀತೆಯ ಅಡುಗೆ ಮನೆ, ಸೀತಾಕಿರಸೋಗಿ ಇದೆಯಲ್ಲ, ಅದು ಒಂದು ನಾನು ಅಂದರೆ ಯಾವ ಕಾಲಘಟ್ಟದಲ್ಲಿ ನಿಂತ್ಕೊಂಡು ಆ ಪುಸ್ತಕದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರಾಮನ ಜನ್ಮಭೂಮಿ ಅಂತ ಹೇಳಂದು ನಾವು ಕರೀತಾ ಇರುವಂತಹ ಒಂದು ಜಾಗದಲ್ಲೇನೆ ಸೀತಾಕಿರಸೋಗಿ ಇದೆ. ಸೊ ಇದನ್ನು ಮುಖ್ಯ ಮಾಡ್ಕೊಳ್ದಂಗೆ ನಾವು ಬರೀ ರಾಮ ಹುಟ್ಟಿದ ಜಾಗವನ್ನು ಮಾತ್ರ ಮುಖ್ಯ ಮಾಡಿಕೊಂಡ್ರೆ ಇಡೀ ಜಗತ್ತನ್ನು ಪಾಲನೆ ಮಾಡುವಂತಹ ಒಂದು ಶಕ್ತಿಯನ್ನು ಅನಾಯಾಸವಾಗಿ ನಾವು ಪಕ್ಕಕ್ಕೆ ಸರಿಸ್ತಾ ಇರ್ತೀವಿ. ಸೊ ಈ ಥರದ ಒಂದು ಕ್ರಿಯೆಯನ್ನು ಒಡೆದು ಹಾಕಲಿಕ್ಕೆ ನಮ್ಮ ಲೇಖಕರಲ್ಲಿ ಒಂದು ಭೌತಿಕವಾಗಿರುವಂತಹ ಮತ್ತು ಸಾಮಾಜಿಕವಾಗಿರುವಂತಹ ಬದ್ಧತೆಗಳು ಇದ್ದಾಗ ಮಾತ್ರನೇ ಸಾಧ್ಯ ಆಗುತ್ತೆ. ಸೀತಾಕಿರಸೋಗಿಯಲ್ಲಿ ಅದು ಒಂದು ಪುರಾಣವಾಗಿಯೂ, ಒಂದು ಇತಿಹಾಸವಾಗಿಯೂ, ಒಂದು ಟ್ರೈಬ್ನ ಕಥೆಯಾಗಿಯೂ ಹೇಗೆ ಬೆಳೀತಾ ಹೋಗುತ್ತೆ ಅಂತ ಹೇಳಂದರೆ ಅದು ನಮ್ಮ ಒಳಗೆ ನಿಜವಾದ ಭಾರತದ ಆತ್ಮಚರಿತ್ರೆಯೊಂದನ್ನು ತೆರೆದಿಟ್ಬಿಡುತ್ತೆ. ಸೊ ಈ ಥರದ ಒಂದು ಭಾಗಗಳನ್ನು ನಾವು ಮಕ್ಕಳಿಗೆ ಓದಿಸೋದ್ರ ಮೂಲಕ ಒಂದು ರುಚಿಯನ್ನು ಹತ್ತಿಸ್ಬೋದು. ಅಥವಾ ನಾವು ಇದನ್ನು ಓದ್ತಾನೇ ನಮ್ಮ ಒಳಗೇನೆ ಬೆಳೆಯಬೇಕಿರುವಂತಹ ನಿಜವಾದ ಭಾರತದ ಚರಿತ್ರೆ ಏನಿದೆ ಆ ಚರಿತ್ರೆಯ ಕಡೆಗೆ ನಾವೆಲ್ಲರೂ ಕೂಡ ನೋಡಲೂಬಹುದು ಅಂತ ಹೇಳಂದು ಅಂದ್ಕೊಳ್ತೀವಿ ಸರ್. ಅಲ್ಲ, ನೀವು ನಿಜವಾದ ಭಾರತ ಚರಿತ್ರೆ ಅಂತ ಹೇಳುವಾಗ ಗಾಂಧೀಜಿಯವರ ಹಿಂದೂ ಸ್ವರಾಜ್ಯನೂ ಓದ್ತಾರೆ ಜನ, ಅಂಬೇಡ್ಕರ್ ಅವರ ಅನಿಲೇಶ್ವರ ಕ್ಯಾಸ್ಟು ಓದ್ತಾರೆ ಅಲ್ವಾ, ಅದರ ನಡುವೆ ಜ್ಯೋತಿಬಾ ಫುಲೆನೂ ಓದ್ತಾರೆ, ಸಾವಿತ್ರಿಬಾಯಿ ಫುಲೆನೂ ಓದ್ತಾರೆ. ಈಗ ಇಂಥ ಅಲ್ಲಿ ಆ ವಲಯಗಳು ಇದ್ದಾವೆ, ಆ ಥರದ ಕೃತಿಗಳು ಅವ್ರಿಗೆ ಸಿಗ್ತವೆ. ಇನ್ನೊಂದು ಪ್ರಶ್ನೆ, ಭಾಷೆ ಮಾತಾಡಲಿಕ್ಕೆ ಬಂದರೆ ಆಯ್ತಲ್ಲ, ಭಾಷೆಯ ಟೆಕ್ಸ್ಟ್ಗಳನ್ನು ಯಾಕೆ ಓದಬೇಕು ಅಂತನ್ನೋದು ಈಗ ಮಕ್ಕಳು ಕೇಳ್ತಾ ಇರುವಂಥದ್ದು. ಅದಕ್ಕೆ ಉತ್ತರ ಕೊಡಬಹುದಾದಷ್ಟು ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಅನ್ನಿಸ್ತಾ ಇಲ್ಲ. ಓದಿಸ್ತಾ ಅಭಿರುಚಿ ಬೆಳೆಯುತ್ತೆ ಅನ್ನೋದು ನಿಜ, ಆದ್ರೂ ಓದಲಿಕ್ಕೆ ಆ ಮಗು ಕೂರ್ಲಿಕ್ಕೆ ಸಿದ್ಧ ಇರಬೇಕು ಅಂತ ಅನ್ನೋದು. ನೀವು ಹೇಳ್ತಾರೆ ಇದಕ್ಕೆ ಇಲ್ಲಿ ಓದುಗರು ಅಂತ ಬಂದರೆ ಸಾಹಿತ್ಯ ಓದುಗರು ಇದ್ದಾರೆ, ಸಾಹಿತ್ಯದ ವಿದ್ಯಾರ್ಥಿಗಳು ಇದ್ದಾರೆ, ಕಾಲೇಜ್ ಮಟ್ಟದಲ್ಲಿ ಓದೋರು ಇದ್ದಾರೆ, ಹೈಸ್ಕೂಲ್ ಮಟ್ಟದ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋ ನೆಲೆಯೊಳಗೆ ನೀವು ಮಾತಾಡ್ತೀವಿ. ಇವತ್ತು ನಮ್ಮ ಮಕ್ಕಳಿಗೆ ಏನು ಕೊಡಬೇಕಾಗಿದೆ ಅನ್ನೋದಲ್ವಾ, ಆ ಹಿನ್ನೆಲೆಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಅದನ್ನೇ ಈಗ ಈ ಸಂಕೀರ್ಣ ಸ್ಥಿತಿಯೊಳಗೆ ಇವತ್ತೇನು ಸಮಾಜ ಇದೆ ಅಂದರೆ ಯಾರು ಏನು ನಿರೀಕ್ಷೆ ಮಾಡ್ತಾರೆ ಅನ್ನೋದು ಅರ್ಥ ಆಗೋದಿಲ್ಲ ಇವತ್ತಿನ ಸಂದರ್ಭದಲ್ಲಿ. ಸೊ ಆ ಹಿನ್ನೆಲೆ ಸಟ್ನೆ ಒಂದು ಪುಸ್ತಕ ಕೈ ಹಿಡ್ಕೊಂಡ್ಮೇಲೆ ಯಾವುದೋ ಲೇಖಕ ಇದನ್ನು ನೋಡಿ ಅದನ್ನು ಇಟ್ಬಿಡ್ತಾನೆ, ಅಥವಾ ತನ್ನ ಆಸಕ್ತಿ ಎಲ್ಲಿದೆ ಅಲ್ಲಿ ಹೋಗ್ತಾನಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಓದುಗರ ನಡುವೆ ಮತ್ತು ಈ ಒಂದು ಸೇತುವೆ, ನಾವು ಲೇಖಕರು ಒಂದು ನಮ್ಮ ಬರಹ ಸೇತುವೆ ಆಗಿರಬೇಕಲ್ಲ, ಆ ನಿಟ್ಟಿನಲ್ಲಿ ತಾವೇನಾದರೂ ನಾವು ಪಠ್ಯ ಪುಸ್ತಕ ಅಂತ ತಿಳ್ಕೊಳ್ತೀವಿ. ಈಗ ಪಠ್ಯ ಪುಸ್ತಕ ಅಂದರೆ ಪ್ರಾದೇಶಿಕ ಬರ್ತದೆ, ರಾಜ್ಯ ಬರ್ತದೆ, ರಾಷ್ಟ್ರ ಬರ್ತದೆ, ಇವತ್ತಿನ ಸೆಕ್ಯುಲರಿಸಮ್ ಬರ್ತದೆ, ಪರಂಪರೆ ಬರ್ತದೆ, ಸಾಂಪ್ರದಾಯಿಕತೆ ಬರ್ತದೆ, ಇವೆಲ್ಲವೂ ಇರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಹೊಸದಾಗಿ ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಬ್ಬ ಓದುಗರಾಗಿ ಕನಕಪ್ಪ, ಈಗ ನೋಡಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಂಥ ಒಂದು ರಿಮೋಟ್ ಏರಿಯಾದಿಂದ, ಈ ಸದ್ಯಕ್ಕೆ ನಾವು ಅನ್ಕೊಳ್ಳೋದು ರಿಮೋಟ್ ಏರಿಯಾ ಅಂತ, ಅದನ್ನು ನಮ್ಮ ರಾಜಧಾನಿಗೆ ದೂರ ಇದ್ದಾರೆ. ಸೊ ಅಲ್ಲಿ ಇದ್ದುಕೊಂಡು ನಿಮಗೆ ತಲುಪೋ ಪುಸ್ತಕ, ಉದಾಹರಣೆಗಾಗಿ ಅಮೇರಿಕಾದಲ್ಲಿ ಇವತ್ತು ಪ್ರಕಟ ಆಗೋ ಪುಸ್ತಕ ಇನ್ನು 6 ತಿಂಗಳಿಗೆ ಡೆಲ್ಲಿಗೆ ಬರುತ್ತೆ, 1 ವರ್ಷಕ್ಕೆ ಬೆಂಗಳೂರಿಗೆ ಬರುತ್ತೆ. ಕಲಬುರಗಿ ಬರ್ಬೇಕಾದ್ರೆ ಇನ್ನು 2 ವರ್ಷ ಕಾಯ್ಬೇಕು ನಾವು ಅಲ್ವಾ. ಸೊ ಹಾಗೆ ಒಂದು ಕೃತಿ ಓದಿಸ್ಕೊಂಡು ಹೋದ್ಮೇಲೆ ಇವ್ರು ಇನ್ನೊಂದು ಕೃತಿ ಓದುವಾಗ ಅವನಿಗೆ ಓದೋದು ಸಿಗ್ತದೆ. ಅದ್ರ ಬಗ್ಗೆ ನೀವು ಏನಂತೀರಿ? ನೀವು ಹೇಳೋದು ನಿಜ ಸರ. ಈಗ ಭಾಳಷ್ಟು
ಪುಸ್ತಕ ಪ್ರಕಾಶನ ಸಂಸ್ಥೆಗಳು ಮತ್ತು ಪ್ರಕಟಿಸುವ ಲೇಖಕರು ಒಂದು ಕೇಂದ್ರ ಸ್ಥಾನದಲ್ಲಿ ಕೇಂದ್ರೀಕೃತವಾಗ್ತಿದ್ದಾರೆ. ಈಗ ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಭಾಗದ ಭಾಳಷ್ಟು ಲೇಖಕರು ರಾಜಧಾನಿಯಲ್ಲಿ ಮನೆ ಮಾಡಿಕೊಂಡು ಇದ್ದು ಎಷ್ಟೋ ಸಲ ತಾವು ಬರೆದಂಥ ಪುಸ್ತಕ ನಮ್ಮ ಭಾಷೆಯಲ್ಲಿ ಬರೆದಿರ್ತಾರೆ. ಪುಸ್ತಕ ನಮ್ಮ ಭಾಗಕ್ಕೆ ಸಂಬಂಧಪಟ್ಟಂಥ, ನಮ್ಮ ಜನಜೀವನಕ್ಕೆ ಸಂಬಂಧಪಟ್ಟಂಥ, ನಮ್ಮ ಅಸ್ಮಿತೆಗೆ ಸಂಬಂಧಪಟ್ಟಂಥ ಪುಸ್ತಕ ಅದು ಬೆಂಗಳೂರಿನಲ್ಲಿ ಬಿಡುಗಡೆ ಆಗುತ್ತೆ, ಒಂದು ಸಲ ಧಾರವಾಡದಲ್ಲಿ ಬಿಡುಗಡೆ ಆಗುತ್ತೆ. ಹೀಗಾದಾಗ ದೂರದ ನಮ್ಮ ಯಾದಗಿರಿ ಜಿಲ್ಲೆ, ಬೀದರ್ನ ಔರಾದ್ ತಾಲೂಕು, ಕಮಲಾನಗರ, ಕಮಲಾಪುರಕ್ಕೆ ಅಲ್ಲಿ ಕೃತಿಗಳು ತಲುಪದೇ ಇಲ್ಲ. ಇವರು ಪ್ರಕಟ ಇಲ್ಲೇ ಆಗುತ್ತೆ ಮತ್ತು ಅದರ ಬಗ್ಗೆ ಪುಸ್ತಕ ಬಗ್ಗೆ ವಿಮರ್ಶೆ ವಿಚಾರ ಸಂಕಿರಣಗಳು ಇಲ್ಲೇ ಆಗುತ್ತೆ. ಅದು ಪುಸ್ತಕದ ವಿಷಯ ವಸ್ತು ನಮ್ಮ ಕಲ್ಯಾಣ ಕರ್ನಾಟಕದ ಕಟ್ಟಕಡಿ ಹಳ್ಳಿಯ ಒಂದು ಕಥೆ ಇರುತ್ತದೆ. ಕಥೆಗಳು, ಕಾದಂಬರಿಗಳು, ಯಾವುದೇ ಒಂದು ಪುಸ್ತಕ ಅವ್ರು ಏನು ಮಾಡಬೇಕು, ಅವ್ರದ್ದು ಲೇಖಕರ ತಲೆಗೆ ಒಂದಿರ್ತೈತೆ. ಒಂದು ದೊಡ್ಡ ಊರಲ್ಲಿ, ದೊಡ್ಡ ನಗರದಲ್ಲಿ ಬಿಡುಗಡೆ ಆದ್ರೆ ಅಲ್ಲಿ ಕೇಂದ್ರೀಕೃತವಾದಂಥ ಸುತ್ತಮುತ್ತ ಇರುವಂಥ ಸಾಹಿತಿಗಳು ಬರ್ತಾರೆ. ಅದರ ಬಿಡುಗಡೆಗೆ ಗೆಸ್ಟ್ಗಳು, ಅದ್ರ ಬಗ್ಗೆ ಮಾತಾಡೋ ವಿಮರ್ಶಕರು ಇಲ್ಲಿ ಸಿಗ್ತಾರೆ. ನಮ್ಮ ಭಾಗದಾಗಿರಲ್ಲ, ಅಷ್ಟು ದೂರ ಬರೋಕ್ಕೆ ಒಪ್ಪಿಕೊಳ್ಳೋ ಕಾರಣಕ್ಕಾಗಿ ಎಷ್ಟೋ ಪುಸ್ತಕಗಳು ಜಿಲ್ಲಾ ಕೇಂದ್ರಗಳಲ್ಲಿ ಅಲ್ಲಿ ಬಿಡುಗಡೆ ಆಗುತ್ತೆ. ಆ ಪುಸ್ತಕಗಳು ಯಾವ ಭಾಗದ ಸಂಬಂಧಪಟ್ಟಂತಿರ್ತದೆ, ಯಾವ ಒಂದು ಅಸ್ಮಿತೆಗೆ ಸಂಬಂಧಪಟ್ಟಂತಿರ್ತದೆ, ಅಲ್ಲಿ ಅದು ಪುಸ್ತಕ ಬಿಡುಗಡೆ ಆಗಿ ಆ ಜನರಿಗೆ ಆ ಪುಸ್ತಕದಲ್ಲಿರುವಂಥ ವಿಷಯ ವಸ್ತು ಆ ಜನರಿಗೆ ಗೊತ್ತಾಗಬೇಕು. ಗೊತ್ತಾದಾಗ ಮಾತ್ರ ನಮ್ಮ ಬಗ್ಗೆ ಇದರಲ್ಲಿ ಬರ್ತಾರಂತ ಅವರಿಗೆ ಗೊತ್ತಾಗುತ್ತೆ. ಮತ್ತು ಅದಕ್ಕೆ ಪರಿಹಾರ ರೂಪದಲ್ಲಿ ಒಂದಿಷ್ಟು ಸಮಸ್ಯೆಗೆ ಪರಿಹಾರವೂ ಸಿಗುತ್ತೆ ನನ್ನ ವಿಚಾರದಲ್ಲಿ. ಚಂದ್ರಿಕಾ ಅವರೇ, ನಾನು ಜನಪ್ರಿಯವಾಗಿ ಇತ್ತೀಚೆಗೆ ಒಂದು ಪುಸ್ತಕ ಹೆಚ್ಚು ತಲುಪ್ತು ಈ ದಶಕದಲ್ಲಿ, ಎದೆಗೆ ಬಿದ್ದ ಅಕ್ಷರ. ಅವರ ಕುಸುಂಬಾಲೆ ಎಷ್ಟು ಮಂದಿ ತಲುಪ್ತೋ ಆ ಕಡೆ ಗೊತ್ತಿಲ್ಲ. ಆದರೆ ಎದೆಗೆ ಬಿದ್ದ ಅಕ್ಷರ ತುಂಬ ಚರ್ಚಿತವಾಗಿರ್ತಕ್ಕಂಥ ಪುಸ್ತಕ. ಆವಾಗ ಓದುಗರನ್ನ ಹೆಚ್ಚು ಸೃಷ್ಟಿ ಮಾಡ್ತು. ಅದು ಅಂದರೆ ಹೆಚ್ಚು ಜನ ಅದನ್ನು ತರಿಸ್ಕೊಂಡು ಓದಿದರು. ಯಾಕೆ ಈ ಹೆಚ್ಚು ಜನ ಇದನ್ನು ಓದಿದ್ರು ಅನ್ನೋಕ್ಕೆ ಏನು ಕಾರಣ ಇರಬಹುದು ಅಂತ? ಸರ್, ಇದೊಂದು ಅದ್ಭುತವಾದಂಥ ಜರ್ನಿ. ನಾನು ಒಂದು ಸಲ ಆಟೋದಲ್ಲಿ ಹೋಗಬೇಕಾದ್ರೆ ಹೀಗೆ ನನ್ನ ಯಾವುದೋ ಒಂದು ಕಾಲ್ ಬಂತು. ನಾನು ಮಾತಾಡ್ತಾ ಇದ್ದೆ. ಅವನು ಡ್ರೈವರ್ ಕೇಳ್ದ, ನೀವು ಲೇಖಕರ ಅಂತ ಕೇಳ್ದ. ಹೌದು ಅಂತ ಹೇಳಂದೆ. ಏನೋ ನನಗೆ ಗೊತ್ತಿದ್ದು ಬರೀತೀನಪ್ಪ ಅಂತ ಹೇಳಿದ್ದು. ಮೇಡಮ್, ನಾನು ಈಚೆಗೆ ಒಂದು ಪುಸ್ತಕನ ಓದಿದೆ, ಮತ್ತು ನಾನು ಅದರ 10 ಪ್ರತಿಗಳನ್ನ ತೊಗೊಂಡೆ ಅಂತ ಹೇಳಿದೆ. ಯಾವುದಪ್ಪ ಅದು ಅಂತ ಹೇಳಿದೆ. ಎದೆಗೆ ಬಿದ್ದ ಅಕ್ಷರ. ನನಗೆ ಆಶ್ಚರ್ಯ ಆಯಿತು. ಏನಕ್ಕೆ ನೀನು ಅದನ್ನು ಓದಿದೆ? ಮೇಡಮ್, ನಾವು ಲಿಂಗಾಯತ್ ಜಾತಿ ಹೇಳ್ಬಾರ್ದೇನೋ ಗೊತ್ತಿಲ್ಲ ನನಗೆ. ನಾವು ಲಿಂಗಾಯತರು. ನಮ್ಮ ಮನೆಯಲ್ಲಿ ಹಿಂದೆಯಿಂದನೂ, ನಮ್ಮ ಅಜ್ಜನ ಕಾಲದಿಂದನೂ ಈ ಥರ ಹಳ್ಳಿಗಳಲ್ಲೇ ಬೆಳೆದವರು. ಕೆಲವು ಪದ್ಧತಿಗಳನ್ನ ನಾನು ನೋಡ್ತಾ ಇದ್ದೆ. ಅದು ನನಗೆ ತುಂಬ ನೋವು ಕೊಡ್ತಾ ಇತ್ತು. ಆದರೆ ಅದು ಸರಿನೋ ತಪ್ಪು ಅಂತ ಹೇಳೋದು ನನಗೆ ಗೊತ್ತಿರಲಿಲ್ಲ. ಈ ಪುಸ್ತಕ ಓದಿದೆ ನಾನು. ಈ ಪುಸ್ತಕ ಓದಿದ ಮೇಲೆ ನನಗನ್ನಿಸ್ತು ನಾನು ಮಾಡ್ತಾ ಇದ್ದೀನಿ ತುಂಬ ದೊಡ್ಡ ತಪ್ಪು ಅಂತ ಹೇಳೋದು. ಈ ತಪ್ಪನ್ನ ಎಲ್ಲರಿಗೂ ತಿಳಿಸೋಕ್ಕೋಸ್ಕರ ನಾನು 10 ಪ್ರತಿಯನ್ನು ತಗೊಂಡು ಹಂಚಿದೆ ಅಂತ ಹೇಳೋದು ಆತ ಅಂತ. ಇದು ಶುದ್ಧ ಮಾನವೀಯವಾಗಿರುವಂತಹ ಒಂದು ಪಯಣ. ಇದು ಎದೆಗೆ ಬಿದ್ದ ಅಕ್ಷರ ಅನ್ನೋದೇನಿದೆ, ಈ ಪುಸ್ತಕವೇ ಮಾನವೀಯತೆಯ ಪಯಣ. ಮನುಷ್ಯನ ಎಡೆಗೆ ತುಡಿಯುವ ಎಲ್ಲ ಮನಸ್ಸುಗಳು ಕೂಡ ಇದನ್ನು ಒಂದು ಸಲ ಹಾಕ್ಕೊಂಡ್ಬಿಡುತ್ತೆ. ಸೊ ಇದಕ್ಕೆ ನಮ್ಮ ಪ್ರಯತ್ನ ಏನಾಗಿತ್ತು ಅನ್ನೋದನ್ನು ಒಂದು ಸಣ್ಣದಾಗಿ ನಾನು ಹೇಳಿ ಮುಗಿಸ್ತೀನಿ. ನಾವು ನಂಜನಗೂಡು ಕಾಲೇಜಿಗೆ ಹೋದ್ವಿ, ಮೈಸೂರು ಮಹಾರಾಜ ಕಾಲೇಜಿಗೆ ಹೋದ್ವಿ, ಇಲ್ಲಿಯ ಕೆಲವು ಕಾಲೇಜುಗಳಿಗೆ, ಬೆಂಗಳೂರಿನ ಕೆಲವು ಕಾಲೇಜುಗಳಿಗೆ ಈ ಪುಸ್ತಕಗಳನ್ನ ಕೊಟ್ಟುಬಿಟ್ಟು ನೀವು ಇದ್ರ ಬಗ್ಗೆ ಏನು ಮಾತಾಡ್ತೀರೋ ಮಾತಾಡಿ ಅಂತ ಮಕ್ಕಳಿಗೆ ಹೇಳಿದ್ವಿ. ನಂಜನಗೂಡಿನ ಕಾಲೇಜಿನಲ್ಲಿ ಆದಂತಹ ಮಾತುಕತೆ ಇದೆಯಲ್ಲ, ಮಕ್ಕಳ ಇದು ಒಂದು ಡಿಬೇಟ್ ಥರನೇ ಅದು ಬೆಳೆದು ಬಿಡ್ತು. ಯಾಕೆ ಇದು ಬೇಕು, ಯಾಕೆ ಇದು ಬೇಡ ಅನ್ನೋದ್ರ ಬಗ್ಗೆ ಆ ಮಕ್ಕಳು 10 ಜನ ಮಕ್ಕಳನ್ನೇ ಮಾತಾಡಲಿಕ್ಕೆ ಶುರು ಮಾಡಿದ್ರು. ನನಗೆ ಭಾರತದ ಭವಿಷ್ಯದ ಬಗ್ಗೆ ಬಹಳ ದೊಡ್ಡ ನಂಬಿಕೆ ಬಂದಬೇಕು. ಸೊ ಇಂತಹದೊಂದು ಜರ್ನಿ ಒಂದು ಪುಸ್ತಕ ಜೊತೆಗೆ ಆಗಬೇಕು ಅಂತ ಹೇಳಂದಾಗ ನೀವು ಹೇಳ್ದಂಗೆ ಡೆಫಿನೆಟ್ ಆಗಿ ಒಬ್ಬ ಲೇಖಕ ಮಾತ್ರ ಅಲ್ಲ, ಪ್ರಕಾಶಕನ ಜವಾಬ್ದಾರಿನೂ ಇದೆ. ಬರೀ ಪ್ರಕಾಶಕರ ಜವಾಬ್ದಾರಿ ಮಾತ್ರ ಅಲ್ಲ, ಕೊಂಡು ಓದುವ ಎಲ್ಲ ಓದುಗರ ಜವಾಬ್ದಾರಿ ಕೂಡ ಇದರಲ್ಲಿ ಸೇರ್ತಾ ಹೋಗುತ್ತೆ ಸರ್. ಸರಿ ಇದೆ. ಅಂದರೆ ನಾನು ಅನ್ನೋದೇನು, ಒಬ್ಬ ದೊಡ್ಡ ಲೇಖಕ ಬರೆದಾಗ
ಅದು ಸಮಕಾಲೀನ ವಿಷಯ ಇದ್ದಾಗ ಅದು ಹೆಚ್ಚು ಜನರಿಗೆ ತಲುಪುತ್ತೆ ಅನ್ನೋದು ಒಂದು ಮಾತು ಒಂದು ಕಡೆ ಇರುತ್ತೆ. ಕನಕಪ್ಪ ಹೇಳುವಾಗ ಎಲ್ಲೋ ಔರಾದ್ ತಾಲೂಕಿನ ಕಟ್ಟಕಡೆ ಬೀದರ್ನ ಕರ್ನಾಟಕ ತುತ್ತುದಿಯಲ್ಲಿ ಮರಾಠಿ ಬೆಲ್ಟ್ನಲ್ಲಿದ್ದಾಗ ಅವನಿಗೆ ಅದು ತಲುಪಕ್ಕೂ ಲೇಟ್ ಆಗುತ್ತೆ. ಅದಕ್ಕೆ ನಾವು ಒಂದು ಕೃತಿ ಮತ್ತು ಓದುಗ ಅನ್ನೋದು, ಈಗ ನೋಡಿ ಸಾಹಿತ್ಯದ ವಿದ್ಯಾರ್ಥಿ ಸಾಹಿತ್ಯ ಓದೋದು ಬೇರೆ. ರಂಸರಿ ಮುಗುಳಿ ಸಾಹಿತ್ಯ ಚರಿತ್ರೆ ಓದ್ತೀವಿ, ಶೇಷಗಿರಿ ಓದ್ತಾರೆ, ಏನೆಲ್ಲ ಸಾಹಿತ್ಯ ಚರಿತ್ರೆ ಆಗಿ ಸಾಹಿತ್ಯದ ವಿದ್ಯಾರ್ಥಿ ಓದೋದು ಬೇರೆ. ಒಬ್ಬ ಲೇಮ್ಯಾನ್ ಆಗಿ ಸಾಮಾನ್ಯ ಮನುಷ್ಯನಾಗಿ ಒಬ್ಬ ಸಾಹಿತ್ಯದ ಆಸಕ್ತಿ ಇಟ್ಕೊಂಡು ಒಂದು ಪುಸ್ತಕ ಓದಬೇಕಲ್ಲ. ಅದು ಓದಿದಾಗ ಎದೆಗೆ ಬಿದ್ದ ಅಕ್ಷರ ಅಂಥದ್ದಾಗಿರ್ಬೋದು, ಉರುಕೇರಿ ಅಂಥವಾಗಿರ್ಬೋದು, ಜಿಡದ ದಿಯುಡಿಗೆ ಅನ್ನೋದಾಗಿರ್ಬೋದು, ಬೈಲೆಂಬೈಲು ಆಗಿರಲಿ, ಇವತ್ತು ಆತ್ಮಕಥೆಗಳೆಲ್ಲವೂ ಒಂದು ಸಣ್ಣದ ಕಲ್ಚರಲ್ ಹೀರೋಯಿಸಮನ್ನು ಕಟ್ಟಿಕೊಡ್ತಾ ಇದ್ದಾರೆ. ಅದನ್ನು ಹೆಚ್ಚು ಜನ ಈಗ ಓದ್ತಾ ಇದ್ದಾರೆ. ಆ ಕಾಲದಲ್ಲಿ ಮಹಿಳೆಯರು ಮನೆಯಲ್ಲಿ ಕಾದಂಬರಿಗಳನ್ನು ಅಡುಗೆ ಮಾಡ್ತಾ ಓದ್ತಿದ್ರು, ಅವ್ರನ್ನೂ ಬರಿತಾನೂ ಇದ್ದರು. ಸೊ ಆ ಹಿನ್ನೆಲೆ ನಾ ಹೇಳೋದಂದರೆ, ಇವತ್ತು ಅವ್ರು ಹೇಳಿದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ಇವತ್ತು ಓದುಗರು ಬರ್ತಾ ಇಲ್ಲ ಅಂತ. ಇವತ್ತು ನಾವು ಎಂಥ ಪಠ್ಯಪುಸ್ತಕವನ್ನು ಸಿದ್ಧಪಡಿಸಿಕೊಟ್ಟರೂ ಕೂಡ, ಇವನ್ನೇ ಇಟ್ಟರೂ ಕೂಡ ಓದುಗರಲ್ಲಿ ಆಸಕ್ತಿ, ವಿದ್ಯಾರ್ಥಿಗಳ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಆಮೇಲೆ ಬೇರೆಯವರಲ್ಲೂ ಸಾಹಿತ್ಯ ಆಸಕ್ತಿಗಳು ಕಡಿಮೆ ಆಗ್ತದೆ. ಇದಕ್ಕೆ ನಾವು ಏನೊಂದು ಚಿಂತನೆ ಮಾಡ್ಬೋದು ಅಂತ. ಸರಿ, ಮತ್ತೆ ನನ್ನ ಅನುಭವನೇ ಹೇಳಬೇಕಾಗುತ್ತೆ. ಚಿತ್ರದುರ್ಗದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು. ಅಲ್ಲಿಗೆ ಒಂದು ಸ್ವಲ್ಪ ಮಾಸಿರೋ ಅಂಗಿ ಹಾಕ್ಕೊಂಡು ಒಬ್ಬ ರೈತ ಬಂದಿದ್ದ. ಆತ ಎಲ್ಲ ಪುಸ್ತಕಗಳನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದ. ನಾನು ಆತ ಇಟ್ಟ ತಕ್ಷಣವೇ ಮತ್ತೆ ಹೋಗಿ ನಾನು ಸರಿ ಮಾಡ್ತಾ ಇದ್ದೆ ಅದನ್ನು. ನಾನು ಅಂದ್ಕೊಂಡೆ ಅವನು ತೆಗೆದು ನೋಡ್ಬಿಟ್ಟು ಹಾಗೆ ಇಡ್ತಾ ಇದ್ದಾನೆ ಅಂತ ಹೇಳ್ತಾ. ಆಮೇಲೆ ನನ್ನ ಕಡೆ ತಿರುಗಿ ನೋಡಿ ಹೇಳ್ತಾ, ಆ ಪುಸ್ತಕಗಳು ನನಗೆ ಬೇಕು ಅಂತ ಹೇಳಿ. ನನಗೆ ಒಂದು ಕ್ಷಣ ನನ್ನ ಬಗ್ಗೆ ನನಗೆ ನಾಚಿಕೆ ಆಯಿತು. ಅಂದರೆ ನಾನು ಆತ ಓದ್ತಾನೆ ಅಂತಲೇ ಅಂದ್ಕೊಂಡಿಲ್ಲ. ನಾನು ಆ ವ್ಯಕ್ತಿಯ ವೇಷಭೂಷಣನ ನೋಡಿ ಓದ್ತಾನೆ ಇತ್ತ ಅಂತ ಹೇಳಿ ಅಂದ್ಕೊಂಡಿಲ್ಲ. ಹಾಗೆ ಆಮೇಲಿಂದ ಸಾರಿ ಸರ್ ಅಂತ ಹೇಳಂದು ಎಲ್ಲ ಮತ್ತೆ ವಾಪಸ್ ಇಟ್ಟೆ. ಆಮೇಲಿಂದ ಹೀಗೆ ಮಾತಾಡ್ತಾ ಕೇಳಿದೆ, ಏನಕ್ಕೆ ಇದೆಲ್ಲ ಪುಸ್ತಕಗಳು ನೀವೆಲ್ಲ ಓದ್ತೀರಾ ಏನು ಅಂತ ಹೇಳಿದೆ. ನೋಡಮ್ಮ, ನಾನು ಓದಿರೋದು ತುಂಬ ಕಡಿಮೆ, ಆದರೆ ನನ್ನ ಮೊಮ್ಮಕ್ಕಳು ಈಗ ಓದಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಮನೆಯಲ್ಲಿ ತೊಗೊಂಡೋಗಿದ್ದನ್ನು ಇಡ್ತೀನಿ. ಯಾವತ್ತೋ ಒಂದು ದಿವಸ ಅವರಿಗೆ ಮನಸ್ಸು ಬಂದಾಗ ತೆಗೆದು ನೋಡಬಹುದು, ನೋಡಿ ಆಸಕ್ತಿ ಬಂತು ಅಂತ ಹೇಳಿದ್ರೆ ಓದ್ಬೋದು. ಅದಕ್ಕೋಸ್ಕರ ಇದನ್ನು ಖರೀದಿ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಅಂದರೆ ನಾವು ಅಂದ್ಕೊಳ್ತೀವಿ, ನಾವು ಪಬ್ಲಿಷರ್ ಆಗಲಿ, ನಾವು ಎಲ್ಲವನ್ನೂ ಕೂಡ ತುಂಬ ಮೆಟೀರಿಯಲ್ಸ್ಟಿಕ್ ಆಗಿ ಈ ಜಗತ್ತನ್ನು ಗ್ರಹಿಸುವಾಗ ಈ ಥರದ ಅನುಭವಗಳಿದೆಯಲ್ಲ, ನಮ್ಮ ಮುಂದಿನ ಪೀಳಿಗೆಯನ್ನು ಯಾರ್ಯಾರು ಹೇಗೆ ದೀಪದ ಹಾಗೆ ಕಾಪಾಡ್ತಾ ಇದ್ದಾರೋ, ಹೇಗೆ ಬೆಳಕಿನ ಹಾಗೆ ತಮ್ಮ ಎದೆನಲ್ಲಿ ಮುಚ್ಚಿಟ್ಕೊಳ್ತಾ ಇದ್ದಾರೋ, ಹರಡ್ತಾ ಇದ್ದಾರೋ, ಇದು ಯಾವುದೂ ಕೂಡ ನಾವು ಗಮನಿಸ್ತಾ ಇಲ್ಲ. ಸೊ ಇಂಥ ಇದರಲ್ಲಿ ನಾನು ಆತನಿಗೆ ನಿಜವಾಗ್ಲೂ ಇನ್ನೊಂದು 10% ಜಾಸ್ತಿ ಡಿಸ್ಕೌಂಟ್ ಕೊಡ್ತೀನಿ ಹಿಂದೆ. ಆದರೆ ಆತ ಹೇಳ್ದ, ಬೇಡ ಅದನ್ನು ಮಾಡಬೇಡಿ, ನೀವೇನು ಕೊಡ್ತೀರೋ ಅದನ್ನೇ ಕೊಡಿ ಅಂತ ಹೇಳಿದ. ಅಷ್ಟಕ್ಕೆ ಆತ ತೊಗೊಂಡು. ಈ ಇತ್ತೀಚೆಗೆ ನಾವು ಕಳೆದ 20-25 ವರ್ಷಗಳಿಂದ ಈ ಶಾಸ್ತ್ರ ಅಧ್ಯಯನ ಮಾಡೋರು ಬಹಳ ಕಡಿಮೆ ಆಗಿದ್ದಾರೆ. ಹಳೆಗನ್ನಡ ಪಾಠ ಮಾಡೋರು ಕಡಿಮೆ ಆಗಿದ್ದಾರೆ. ಶಾಸನ ಓದೋರು ಕಡಿಮೆ ಆಗಿದ್ದಾರೆ. ಅದರ ಒಂದು ಕೊರಗು ಇದೆ ಅಧ್ಯಾಪಕರಲ್ಲಿ. ಇವತ್ತು ಯಾರು ಹಳೆಗನ್ನಡ ಬೇಕಾಗಿಲ್ಲ, ಛಂದಸ್ಸು ಓದಿಸ್ಬೇಕಾಗಿಲ್ಲ ಅನ್ನೋದು ಇದೆ, ಇಲ್ಲ ಅಂತಿಲ್ಲ. ಅದು ಒಂದು ಕೊರತೆ ಇದೆ. ಪಾಠ ಮಾಡೋದು ಕೊರತೆ ಇದೆ, ಅರ್ಥ ಮಾಡ್ಕೊಳ್ಳೋದು ಕೊರತೆ ಇದೆ. ನೀವು ಹೇಳೋ ಮಾತನ್ನೇ ಬೆಳೆಸೋದಾದರೆ, ಒಂದು ಕಡಿಮೆ ಸಮಯದಲ್ಲಿ ನಾಗ್ಪುರದಲ್ಲಿ ಒಬ್ಬ ಶ್ರೀಮಂತರ ಮೇಲೆ ಜೀತಾ ಇದ್ದಂಥ ಒಬ್ಬ ದಲಿತ ವ್ಯಕ್ತಿ ವರ್ಷದ ಕೂಲಿ ಹೆಚ್ಚಾಗಿ ಅವ್ನು ಕೊಡ್ತಾನೆ. ಅವನು, ನೀವು ನೋಡಪ್ಪ ಎಷ್ಟು ವರ್ಷ ಇಲ್ಲೇ ಕಳೆದಿದೆಯಾ, ಅಲ್ಲಿ ಹೋಗಿ ಜಾತ್ರೆ ಇದೆ, ಹೋಗು ಸೇರು ಅಂತ ಹೇಳ್ತಾರೆ. ಅವನು ಹೋಗಿ ನೋಡ್ತಾನೆ, ಎಲ್ಲ ಬೇರೆ ಬೇರೆ ಜನ ಬಂದಿರ್ತಾರೆ. 1-2 ದಿವಸ ತಿರುಗ್ತಾನೆ. ಮಾರನೇ ದಿವಸ ಅವನು ಮೇಲೆಲ್ಲ ಹೆಂಡಿ ಬಿದ್ದಿದೆ, ರುಮಾಲಿಲ್ಲ, ಬಂದಿನ ಮೇಲಿದ್ದಾನೆ, ಕಮ್ಮಿ ಅಂಗಿ ಹಾಕ್ಕೊಂಡಿದ್ದಾನೆ. ಇವನು ಒಮ್ಮೆಗೆ 500 ರೂಪಾಯಿದೆಲ್ಲ ಪುಸ್ತಕ ಖರೀದಿ ಮಾಡ್ತಾ ಇದ್ದಾನೆ. ಖರೀದಿ ಮಾಡ್ತಿರ್ಬೇಕಾದ್ರೆ ಪಕ್ಕದಾಗ ಹಿರಿಯ ರೈಟರ್ ನಿಂತು ನೋಡ್ತಾನೆ, ಏನು ಮಾಡ್ತಾ ಇದ್ದಾನೆ, ಓದೋ ಅಂತ ಇಲ್ಲ, ಓದಕ್ಕೆ ಬರಲ್ಲ, ನೀವು ಇಷ್ಟಾಗಿ ಪುಸ್ತಕ ತೊಗೊಳ್ತಾ ಇದ್ದಂತ ಹೋಗಿ ಕೇಳಿದ್ರೆ ಅವ್ನು ಹೇಳ್ತಾನೆ, ನಾ ಹುಟ್ಟಿನಿಂದ ಈ ಸಾಯೋ ವಯಸ್ಸಿಗೆ ಬಂದಿದ್ದೀನಿ, ನಾ ಊರೇ ನೋಡಿಲ್ಲ, ಪುಸ್ತಕದ ಮೇಳನೇ ನೋಡಿಲ್ಲ ನಾನು. ಸೊ ಅದಕ್ಕೆ ಇಷ್ಟು ಪುಸ್ತಕ ಯಾಕೆ ತೊಗೋತಾ ಇದ್ದೀನಿ ಅಂದರೆ, ಇಲ್ಲಿ ನಿಂತಾರಲ್ಲ ಸಾಹೇಬರು ಅಂತ ಅಂಬೇಡ್ಕರ್ ಅವ್ರು ತೋರಿಸಿ ಸ್ಟ್ಯಾಚ್ಯೂ ತೋರಿಸ್ಬಿಟ್ಟು, ಈ ಪುಸ್ತಕ ನಾನು ಹೆಂಡ್ತಿ ಹೇಳಿದ್ರು, ನನ್ನ ಮಗ 8ನೇ ಓದ್ತಾನೆ ಅಂತ ಹೇಳಿದಾಳೆ, ಅದು ನನಗೆ ಗೊತ್ತಿಲ್ಲ, ಈ ಪುಸ್ತಕ ನಾನು ತಗೊಂಡೋಗಿ ನನ್ನ ಮಗನಿಗೆ ಕೊಡ್ತೇನೆ, ಅವನು ಓದಲಿ ಅಂತ ಹೇಳ್ತಾನಂತೆ. ಅಂದರೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೇಳಿದ್ರಲ್ಲ, ಈಗ ಯಾರೋ ಸಾಮಾನ್ಯ ಮನುಷ್ಯನ ಒಂದು ಪುಸ್ತಕ ತಗೊಳ್ತಾನೆ ಅನ್ನೋದಾಗಲ್ಲ, ಅದು ಎಂಥ ಪುಸ್ತಕ ತಗೊಳ್ತಾನೆ, ಅದು ಅಕ್ಷರ ಏನು ಅವ್ರಿಗೆ ಬಿಡುಗಡೆ ಕಾರಣ ಆಗ್ತದೆ ಅನ್ನೋದು ಭಾಳ ಮುಖ್ಯ. ಸೊ ಐನಲ್ಲಿ ಹೇಮಾ ನಿಮಗೇನಾದರೂ ಮಾಡಿ, ಆಮೇಲೆ ಮಾಡಿ. ಹೇಮಾ ಏನು ಹೇಳ್ಬೋದಾ? ಕೊಡಿ, ತಗೊಳ್ಳಿ. ಇದಕ್ಕೆ ಈ ಮೇಡಮ್ ಅವರು ಹೇಳಿದ ಮಾತಿಗೆ ನಿಮ್ಮ ಮಾತಿಗೆ ಪೂರಕವಾಗಿ ಒಂದು ಅಭಿಪ್ರಾಯ ಸರ್. ಈಗ ಹೊಸ ನೂತನ ಗೃಹ ಪ್ರವೇಶ ಮಾಡ್ತಾರೆ. ಗೃಹ ಪ್ರವೇಶ ಮಾಡಿ ಅದಕ್ಕೆಲ್ಲ ಶೋಕೇಶ್ ಒಳಗಡೆ ಭಾಳಷ್ಟು ಮನೆಗೆ ಶೋಕೇಶ್ ಮಾಡಿರ್ತಾರೆ.
ಏನಾದರೂ ಅಲಂಕಾರಿಕ ವಸ್ತುಗಳು ಇಡೋಕ್ಕೆ ಅದು ಇಡೋಕ್ಕೆ. ಅಲ್ಲಿ ಮುಖ್ಯವಾಗಿ ಏನು ಇಡಬೇಕು ಅದನ್ನೇ ಇಡೋಣ. ಇನ್ನು ಮುಂದೆ ಹೊಸ ಗೃಹ ಪ್ರವೇಶ ಮಾಡಿ ಹೊಸ ಮನೆ ಕಟ್ಟೋರು ಒಂದು ಅಡುಗೆ ಮನೆ ಅಂತ ಇರ್ತದೆ ಅಂದ್ಕೊಂಡು, ಬೆಡ್ರೂಮ್ ಅಂತ ಹಾಲ್ ಅಂತ ಇರ್ತದೆ, ಓದುವ ಕೋಣೆ ಅಂತ ಇರುತ್ತೆ. ಒಂದು ಓದುವ ಕೋಣೆ ಪ್ರತಿಯೊಬ್ಬರ ಮನೆಯಲ್ಲಿ ನಿರ್ಮಾಣ ಆಗ್ಬೇಕು ಸರ್. ಅಂದ್ರೆ ನಾವೇನು ಶೋಕೇಸ್ ಮಾಡಿ ಲಕ್ಷಾಂತರ ರೂಪಾಯಿ ಕಟ್ಟಿ ಓದುವ ಕೋಣೆ ನಿರ್ಮಾಣ ಮಾಡಿ ಹೊಟ್ಟೆ ತುಂಬುವಂಥ ಕೆಲಸ ಭಾಳಷ್ಟು ಜನ ಮಾಡ್ತಾರೆ. ನಿಧಿ ತುಂಬುವಂಥ ಕೆಲಸ ಮಾಡಬೇಕು. ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಒಂದು ಓದುವ ಕೋಣೆ ಅಥವಾ ಇದ್ದ ಸ್ಥಳಾವಕಾಶದಲ್ಲೇ ಮಕ್ಕಳಿಗೆ ಕಣ್ಣಿಗೆ ಕಾಣಂಗೆ ಓದುವ ಪುಸ್ತಕಗಳು ಇಡಬೇಕು. ಅದಿದ್ರೆ ಒಂದು ಭಾವಿ ಜನಾಂಗವನ್ನು ನೀವು ಸನ್ಮಾರ್ಗದತ್ತ ಸತ್ಕಾರ್ಯದತ್ತ ಒಯ್ಯುವಂಥ ಒಂದು ಕೆಲಸ ಆಗ್ಬೇಕು. ಅದಕ್ಕೆ ಎಲ್ಲರೂ ಅದನ್ನು ಯೋಚನೆ ಮಾಡಬೇಕು. ಚಂದ್ರಿಕಾ ಅವ್ರು ಇವತ್ತು ಭಾಳ ಜನ ಪ್ರೊಫೆಸರ್ಸ್ ಇಲ್ಲಿ ಇದ್ದಿರ್ಬೇಕು ಆಡಿಯನ್ಸಲ್ಲಿ, ಮತ್ತು ಲೈವ್ ನೋಡ್ತಿರ್ತಾರೆ. ಬಹಳ ಜನ ಅಧ್ಯಾಪಕರೇ ಓದಲ್ಲ ಅನ್ನೋದು ಇದೆ. ಅವ್ರು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ನಾನೊಬ್ಬ ಅಧ್ಯಾಪಕನಾಗಿದ್ದೀನಿ. ಆದರೆ ಈ ಓದು ಮತ್ತು ಲೇಖಕ ಇದನ್ನಲ್ಲ, ಕನ್ನಡ ಪುಸ್ತಕ ಓದೋದು ಮತ್ತು ಲೇಖಕ ನಡುವೆ ಅಂತರ ಜಾಸ್ತಿ ಆಗ್ತಾ ಇದೆ. ಆ ನೆಲೆಯೊಳಗೆ ನೀವೇನು ಹೇಳ್ಬೋದು ಅಂತ? ಕಷ್ಟ ಆಗುತ್ತೆ ಇದು. ಆದರೆ ಒಂದದು ಹೇಳಬಲ್ಲೆ, 1,000 ಕಾಪಿಗಳನ್ನ ನಾವು ಪ್ರಿಂಟ್ ಹಾಕಿಸಿದಾಗ ಒಂದು 3-4 ತಿಂಗಳಲ್ಲಿ ಖರ್ಚಾಗ್ತಾ ಇದೆ. ಯಾರು ತಗೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪ್ರೀತಿಸುವುದೆಂದರೆ ಅಂತ ಹೇಳೋದು ಒಂದು ಪುಸ್ತಕನ ಎರಿಕ್ ಫ್ರಾಮ್ದು ನಮ್ಮ ಮತ್ತು H.S. ರಾಘವೇಂದ್ರ ಅವರು ಅನುವಾದ ಮಾಡಿದರು. ಆ ಪುಸ್ತಕ ಈ ಹೊತ್ತಿಗೂ ಪ್ರತಿ ವರ್ಷವೂ ತಪ್ಪದೆ ಒಬ್ಬ ಕಾಫಿ ತೋಟದಲ್ಲಿ ಕೆಲಸ ಮಾಡುವಂತಹ ಸಕಲೇಶ್ಪುರದ ಒಬ್ಬ ವ್ಯಕ್ತಿ ನಮ್ಮ ಕಡೆಯಿಂದ ತರಿಸ್ಕೊಳ್ತಾರೆ. ತಪ್ಪೋದಿಲ್ಲ, ಪ್ರತಿ ವರ್ಷವೂ 10 ಕಾಪೀಸ್ ಅವ್ರು ತಗೊಳ್ತಾರೆ. ನನಗೆ ಅಂದರೆ ಯಾರು ತಗೊಳ್ತಾರೆ, ಯಾರು ಈಗ ನಮ್ಮಲ್ಲಿ ಶಾ ಶೆಟ್ಟರ್ ಅಂತಹ ಲೇಖಕರ ಪುಸ್ತಕಗಳು ಬಂದಾಗ ಸುಮಾರಷ್ಟು ಜನ ವಿದ್ಯಾರ್ಥಿಗಳು ತಗೊಂಡು ಹೋಗ್ತಾರೆ. ಅಧ್ಯಾಪಕರು ತಗೊಂಡಿದ್ದು ನಾನು ಕಾಣೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು, ಲೈಬ್ರರಿನಲ್ಲಿ ಅವ್ರಿಗೆ ಸಿಗಲೂಬಹುದು. ನಾನು ಅದರ ಬಗ್ಗೆ ಬೇರೆ ಥರದ ಕಮೆಂಟ್ನ ನಾನು ಮಾಡಲ್ಲ. ಆದರೆ ವಿದ್ಯಾರ್ಥಿಗಳು ಮಾತ್ರ ತುಂಬ ತುಂಬ ಗಂಭೀರವಾಗಿ ಅದನ್ನು ತಗೊಂಡು ಓದಿ ನಮಗೆ ಕಮೆಂಟ್ ಬರೆದಿರೋದು ಇದೆ. ಸೊ ಈ ಥರದ್ದು ಒಂದು ಪುಸ್ತಕ ಕನ್ನಡಕ್ಕೆ ಬೇಕಿತ್ತು ಅಂತ ಹೇಳೋದು. ಶಾಸನಗಳ ಬಗ್ಗೆ ನಾವು ಪುಸ್ತಕನ ತಂದಾಗ ಮೊದಲ ಬಾರಿಗೆ ವಿಶ್ವಕರ್ಮ ಜನಾಂಗ, ಬ್ರಾಹ್ಮಣ ಜನಾಂಗವನ್ನೇ ಎಲ್ಲ ಅಕ್ಷರಸ್ಥರು ಅವರೇನೇ ಕಾಪಾಡ್ತಾ ಇರೋರು, ಅವರೇ ಬೆಳೆಸ್ತಾ ಇರೋ ಸಂಸ್ಕೃತಿ ಅಂತ ಹೇಳೋದು ಏನು ಮಾತಾಡ್ತಾ ಇದ್ರು, ಅದು ಒಂದು ಇಮೇಜೇ ಒಡೆದು ಹೋಗೋ ಹಾಗೆ ಶೆಟ್ಟರ್ ಅವರು ವಿಶ್ವಕರ್ಮ ಜನಾಂಗವನ್ನು ಮೇಲಕ್ಕೆ ತಂದಿಟ್ರು. ಯಾಕೆಂದರೆ ಅಕ್ಷರವನ್ನು ಆಳ್ತಾ ಇದ್ದವರು ಅವರು. ಯಾರು ಏನೇ ಪ್ರತಿ ಮಾಡಿಕೊಡ್ಲಿ, ಕೊನೆಗೆ ಅಚ್ಚು ಮಾಡ್ತಾ ಇದ್ದಿದ್ದು ಇವರೇನೇನೆ, ಕೆತ್ತುತ್ತಾ ಇದ್ದಿದ್ದು ಇವರೇನೇನೆ. ಸೊ ಹಾಗಾಗಿ ಇವರು ಸಾಂಸ್ಕೃತಿಕವಾಗಿ ಈ ನೆಲವನ್ನು ಆಳ್ದಂಥವ್ರು ಅಂತ ಹೇಳಂದು ಅವರು ಒಂದು ಥೀಸಿಸ್ನ ಮಂಡಿಸಿದ್ರು. ಎಷ್ಟು ಜನ ಸ್ಟೂಡೆಂಟ್ಸ್ ನನಗೆ ತುಂಬ ಖುಷಿಯಾಗೋದು ಅಂತ ಹೇಳಂದರೆ ಅವ್ರು ಬಂದು ಮಾತಾಡಿದ್ದಿದೆ, ಅವರು ಓದ್ಬಿಟ್ಟು ಬಂದು ಮಾತಾಡಿದ್ದಿದೆ. ಬಟ್ ಅಧ್ಯಾಪಕರು ಮಾತಾಡಿದ್ದು ತುಂಬ ಕಡಿಮೆ. ಇದಕ್ಕೆ ಸಾರ್ವತ್ರಿಕ ಅಲ್ಲದ ವಿಷಯ ನಾನು ಈಗ ಹೇಳ್ತಾ ಇರೋದು, ಯಾರೋ ಅಪಾರ್ಥ ಭಾವಿಸ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇದು ಸರಿ ಇಲ್ಲ ಅಂತ ಹೇಳೋದಿಲ್ಲ. ಜೊತೆಗೆ ನನ್ನ ತಾಯಿಗೆ 86. ನಾನೊಂದು ಪುಸ್ತಕ ಬರೆದ ಮೇಲೆ ಆಕೆ ಮೊದಲು ಮೊಸರು ಮಾರ್ತಿದ್ರು. ನನ್ನ ಹತ್ರ ಬಂದು ಒಂದು ಪುಸ್ತಕ ಬರೆದಿದ್ದರೆ ತೊಗೊಂಡ್ರು, ಒಂದು 10 ಕಾಪಿ ಕೊಡುವಂದರು. ಯಾಕಮ್ಮ ಅಂದೆ. ನಾನು ಯಾವಾಗ ಮೊದಲು ಮೊಸರು ಮಾರ್ತಿದ್ದು, ನಾವು ಅವ್ರ ಮನೆಗೆಲ್ಲ ಹೋಗಿ ನನ್ನ ಮಗ ರೈಟರ್ ಇದ್ದಾರೆ ಅಂತ ಹೇಳಬೇಕು ಅಂದರೆ ಆಕೆಗೆ ಅಕ್ಷರ ಗೊತ್ತಿಲ್ಲ, ಪುಸ್ತಕದ ಬಗ್ಗೆ ಆ ಪುಸ್ತಕ ಏನೋ ಇದೆ ಅಂತ ಇದೆ. ಹಾಗೆ ಹಳ್ಳಿಗಳಲ್ಲೂ ಕೂಡ ಓದುಗರು ಇದ್ದಾರೆ ಇವತ್ತಿಗೂ ಕೂಡ. ಯಾರೋ ಪುಸ್ತಕ ಓದ್ತಾರೆ, ಯಾರೋ ಫೋನ್ ಮಾಡಿ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ನಾವು ಇದೊಂದು ಪುಸ್ತಕ ಓದು ಮತ್ತು ಬರಹದೊಂದು ದೊಡ್ಡ ಯಾತ್ರೆ. ಈ ಯಾತ್ರೆ ನಡುವೆ ನಾವು ನಿಲ್ಲಬೇಕಾದದ್ದು ಎಲ್ಲಿ? ನಾವು ಏನನ್ನು ಅಪೇಕ್ಷೆ ಪಡ್ತಾ ಇದ್ರೆ ಓದುಗರು ಅದನ್ನು ಕೊಡಬೇಕಲ್ಲ. ಅವ್ನು ದೂರ ಇಟ್ಟು ನಾವು ನಮ್ಮನ್ನು ನಾವೇ ಬರ್ಕೊಂಡು ಹೋದರೆ ನಡೆಯಲ್ವಲ್ಲ. ಏನು ಕೊಡಬೇಕು ಅಂತ ಅವರು? ಸರ್, ನಾವು ಇದು ಹೀಗೆ ಕ್ಲಾಸಿಫೈ ಮಾಡ್ತಾ ಇದ್ದೀವಲ್ಲ, ಅಂದರೆ ಓದುಗ ಅಂದರೆ ಇವನು, ಲೇಖಕ ಅಂದರೆ ಇವನು, ಲೇಖಕನು ಓದುಗ ಆಗಿರ್ತಾನೆ. ಅದೇ ಈಗ ನಾನು ಓದದೆ ಏನನ್ನೂ ಬರೀಲಿಕ್ಕಾಗೋದಿಲ್ಲ.
ಅಂದರೆ ನನ್ನ ಪ್ಯಾಟರ್ನ್ಗಳನ್ನ ನಾನು ಫಿಕ್ಸ್ ಮಾಡ್ಕೋಬೇಕಂದ್ರೆ ನಾನು ಹಲವಾರು ಕೃತಿಗಳನ್ನ ಓದೇ ಇರಬೇಕು. ಹಾಗಾಗಿ ಓದುಗ ಅಂದರೆ ಒಂದು ನಿರ್ದಿಷ್ಟ ವರ್ಗ ಅಂತ ಹೇಳಂದು ನಾನು ಅಂದ್ಕೊಳ್ಳಲ್ಲ. ಎಲ್ಲರೂ ಕೂಡ ಓದುಗರೇನೆ. ಆದರೆ ನಾವು ಮುನ್ನೆಲೆಗೆ ಬಂದಿರುವಂತಹ ಓದುಗ, ಈಗಾಗಲೇ ಹೇಳಿದ್ರಲ್ಲ ಅವರು ಅಜ್ಞಾತವಾದಂಥ ಓದುಗರು ಅಂತ ಹೇಳೋದು, ಅವರು ಓದ್ತಾರೆ, ಅವರ ಜೀವನವನ್ನು ಹಸನು ಮಾಡ್ಕೊಳ್ಳೋಕೆ ಅದರಿಂದ ಏನು ಬೇಕೋ ಅದನ್ನು ತಗೊಳ್ತಾರೆ, ಅವ್ರ ಪಾಡಿಗೆ ಅವರು ಸುಮ್ಮನೆ ಇದ್ಬಿಟ್ಟಿರ್ತಾರೆ. ಅಂದರೆ ಆ ಥರದ್ದು ಒಂದು ಒಳ್ಳೆ ಪುಸ್ತಕ ಇದ್ದಾಗ ಯಾರೋ ಪಕ್ಕದ ಮನೆಯವ್ರಿಗೆ ಕೊಟ್ಟುಬಿಟ್ಟು ನೀವು ಇದನ್ನು ಓದಿ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಸೊ ಈ ಕ್ಲಾಸಿಫಿಕೇಶನ್ ಏನಿದೆ ಅಂದರೆ ಮುನ್ನೆಲೆಗೆ ಬಂದಂತಹ ಓದುಗರನ್ನು ಮಾತ್ರನೇ ನಾವು ಗುರಿ ಮಾಡಿಕೊಂಡು ಅಥವಾ ಅಂದರೆ ಅದರ ಬಗ್ಗೆ ಮಾತನಾಡಲಿಕ್ಕೆ ಶಕ್ತಿ ಇರುವಂತಹ ಅವರನ್ನು ಮಾತ್ರನೇ ನಾವು ಗುರಿ ಮಾಡಿಕೊಂಡು ಮಾತಾಡೋಕ್ಕಿಂತ ಈ ಥರ ಈಗ ಒಂದು ಕೃತಿ ಅವನ ಜೀವನಕ್ಕೆ ಬೇರೆ ಇನ್ನೇನೋ ಎಕ್ಸ್ಟೆನ್ಷನ್ನ ಕೊಟ್ಟಿರುತ್ತೆ. ಸೊ ಅವನು ಅದರಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡಿರ್ತಾನೆ. ಸೊ ಆ ಥರದ ಒಂದು ಹಿನ್ನೆಲೆಯಲ್ಲಿ ಓದುವಿಕೆಯ ಕ್ರಮವನ್ನು ನಾವು ಹೆಚ್ಚು ನೋಡೋದು ಸರಿ. ನಿಮ್ಮ ಅಭಿಪ್ರಾಯ? ಮೇಡಮ್ ಹೇಳಿದ್ದನ್ನೇ ನಾನು ಒಪ್ಕೋತೀನಿ ಸರ್. ಯಾಕೆಂದರೆ ಓದುಗರು ಅಂತ ನಾವು ಯಾರನ್ನೂ ಹೀಗೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಆಮೇಲೆ ನನಗೆ ಯಾವಾಗಲೂ ಅನಿಸೋದು ಅಜ್ಞಾತ ಓದುಗರೇ ನಿಜವಾಗಲೂ ಸಾಹಿತ್ಯವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿ. ಅವ್ರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಆದರೆ ಬಹಳ ದೊಡ್ಡ ಚಾಲನಾ ಶಕ್ತಿಯಾಗಿ ಅವರು ವರ್ಕ್ ಆಗ್ತಾ ಇರ್ತಾರೆ. ಯಾಕೆಂದರೆ ಅವರು ಓದಿದ್ದನ್ನು ಮತ್ತಿನ್ಯಾರಿಗೂ ಬಹಳ ಸದ್ದಿಲ್ಲದೆ ದಾಟಿಸ್ತಾರೆ. ಅದು ಸದ್ದಿಲ್ಲದೆ ಹಾಗೆ ದಾಟ್ತಾ ಬಂದಿರೋದ್ರಿಂದನೇ ನಮ್ಮ ಎಷ್ಟೋ ಕ್ಲಾಸಿಕ್ ಅಂತ ನಾವು ಕಳೆಯುವ ಕೃತಿಗಳು ಒಬ್ಬರಿಂದ ಒಬ್ಬರಿಗೆ ಬರ್ತಾ ಹೋಗಿದೆ ಅಂತ ಹೇಳಿ ಅನಿಸಿದೆ ಸರ್. ಈಗ ಒಂದು ಕೃತಿ ರಚನೆ ಆದಮೇಲೆ ಅದು ರಂಗರೂಪಕ್ಕೆ ಬಂದಾಗ ಒಂದು ಕೃತಿ ನಮ್ಮ ಚರಣ ವಾಲಿಕರ್ ಅವರಾಗಲಿ ಈ ಕಾಲದ ಯಾವುದೇ ಲೇಖಕಿ ಹೆಸರು ಹೇಳಬೇಕಾದ್ರೆ ಭಾಳ ಹೇಳಬೇಕಾಗತ್ತೆ. ಕುವೆಂಪು ಅವ್ರು ಹಿಡ್ಕೊಂಡು ಇಲ್ಲಿ ತನಕ ಯಾವುದೇ ಒಂದು ಕೃತಿ ರಂಗರೂಪಕ್ಕೆ ಬಂದಾಗ ಹೆಚ್ಚು ಜನರಿಗೆ ತಲುಪುತ್ತದೆ. ಅಥವಾ ಕುವೆಂಪು ಅಂತವ್ರನ್ನ ಈ ಕಾಲದ ಹಂಪನಾಗಲಿ, ಕಮಲಾಂಪನಾಗಲಿ, ಮಲೆಪುರಮರಾಗಲಿ, ಕುಮವಿ ಆಗಲಿ, ಈ ಬೇರೆ ಬೇರೆ ಲೇಖಕರನ್ನ ಒಂದು ಓದು ವಲಯ ಕರ್ನಾಟಕದಾದ್ಯಂತ ಅಥವಾ ಕರ್ನಾಟಕದ ಹೊರಗೂ ಇದೆ, ನಾವಿಲ್ಲ ಅಂತ ಹೇಳಿದ್ರೆ. ಈಗ ಯಾವುದೋ ಒಂದು ಕೃತಿ ರಂಗರೂಪಕ್ಕೆ ಬಂತು ಅಂದರೆ ಅದು ಹೆಚ್ಚು ಜನರಿಗೆ ತಲುಪುತ್ತೆ. ಸೊ ಅದು ಒಂದು ಇವತ್ತು ಓದುಗರಲ್ಲಿ ಅಭಿರುಚಿ ಮೂಡಿಸುವ ಸಂದರ್ಭ ಅಂತ ನಾನು ಅಂದ್ಕೊಳ್ತೀನಿ. ಈಗ ಒಂದು ಸಣ್ಣ ಕಥೆ ಓದಿ ಸಂವಾದ ಮಾಡ್ತಾರೆ, ಪುಸ್ತಕವನ್ನು ನಾಟಕ ರೂಪಕ್ಕೆ ತರ್ತಾರೆ, ನಾಟಕನ ಜನರಿಗೆ ತಲುಪಿಸ್ತಾರೆ. ಇತ್ತೀಚೆಗೆ ಕಲಬುರ್ಗಿಯವ್ರ ಮೇಲೆ ಕಲಬುರ್ಗಿ ಹತ್ಯೆಯನ್ನು ಇಟ್ಕೊಂಡು ಬರೆದ ವಿಕ್ರಮ್ ಶಾಜಿಯವರ ನಾಟಕ ರಾಜ್ಯದಾದ್ಯಂತ ಒಂದು ಪ್ರದರ್ಶನ ಕಾಣ್ತಾ ಇದೆ. ಹಾಗೆ ಅನೇಕ ಒಂದೆರಡು ಹೆಸರು ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಹೀಗೆ ನಮ್ಮ ಆ ಕೃತಿಯಲ್ಲಿರೋ ಲೇಖಕನ ವಿಚಾರವನ್ನು ಸಾರ್ವತ್ರಿಕಗೊಳಿಸುವಲ್ಲಿ ಅಥವಾ ತಲುಪಿಸುವಲ್ಲಿ ಈ ಪ್ರಯತ್ನ ನಾವೆಲ್ಲ ಮಾಡಬೇಕಾದಂಥ ಅನಿವಾರ್ಯತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿಗೆ ಬರೋದೇನೆಂದರೆ, ನಾವು ಕೃತಿಯನ್ನು ಲೇಖಕನ ದೃಷ್ಟಿಯಲ್ಲಿ ಇಟ್ಕೊಂಡು ಬರೆಯೋದು, ನಾನು ಲೇಖಕನಾಗಿ ಓದುಗನಾಗಿ ಬರೆದಿರ್ತೀನಿ, ಅದು ಆ ಲೇಖಕನಿಗೆ ತಲುಪಬೇಕನ್ನೋದಿದೆಯಲ್ಲ, ಅದಕ್ಕೆ ಇನ್ನಷ್ಟು ಏನು ಪ್ರಯತ್ನ ಮಾಡಬಹುದು, ಅಥವಾ ನೀವು ಓದುಗರಾಗಿ ಲೇಖಕರಿಂದ ಏನು ಬಯಸ್ತೀರಿ, ಅಥವಾ ಒಂದು ಕೃತಿಯಿಂದ ಏನು ನಿರೀಕ್ಷೆ ಮಾಡ್ತೀರಿ ನೀವು? ಈಗ ರಾಜಕಾರಣಿಗಳು ಮತದಾರ ಪ್ರಭುಗಳು ಅಂತ ಕರ್ತಾರೆ, ಸಿನಿಮಾ ನಟರು ಅಭಿಮಾನಿ ದೇವರುಗಳು ಅಂತ ಕರ್ತಾರೆ, ಲೇಖಕರು ಓದುಗರನ್ನು ಓದುಗರು ಪ್ರಭುಗಳು ಅಂತ ತಿಳ್ಕೊಬೇಕು. ಯಾಕಂದ್ರೆ ಓದುಗರೇ ನಿಜವಾದ ಪ್ರಭುಗಳು. ನಾವು ಲೇಖಕರು ಎಷ್ಟೊಂದು ದೊಡ್ಡ ಕೃತಿ ಬರೆದ್ರು ಅದು ಯಾರು ಓದಲಿಲ್ಲ, ಯಾರಿಗೆ ತಲುಪಲಿಲ್ಲ ಅಂದ್ರೆ ಅದು ಬರೆದೂ ಉಪಯೋಗ ಇಲ್ಲ. ಈಗ ಈಗ ಭಾಳಷ್ಟು ಲೇಖಕರು ಏನು ಮಾಡ್ತಾರೆ, ವಿಮರ್ಶಕರ ಕೇಂದ್ರಿತವಾಗಿ ವಿಮರ್ಶೆಗಳು ನಡೀತಾವೆ. ಓದುಗರ ಕೇಂದ್ರಿತ ವಿಮರ್ಶೆಗಳು ನಡೆಯೋದಿಲ್ಲ. ಓದುಗರಿಗೆ ತಲುಪುವಂಥ ಪುಸ್ತಕಗಳು ಓದುಗರು ಎಲ್ಲಿರ್ತಾರೋ ಅಲ್ಲೇ ಹೋಗ್ಬೇಕು. ನಾವೆಲ್ಲೋ ಒಂದು ಕಡೆಗೆ ನಾವು ಒಂದು ಸಭಾಂಗಣದಲ್ಲಿ ಒಂದು ಕೃತಿ ಬಗ್ಗೆ ನಾವು ವಿಮರ್ಶೆ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಲೇಖಕರು ಮತ್ತು ವಿಮರ್ಶಕರು ಅಷ್ಟೇ, ವಿಮರ್ಶಕರು ಇರ್ತಾರೆ, ಓದುಗರು ಇರೋದೇ ಇಲ್ಲ. ನಾವು ಭಾಳಷ್ಟು ಕಡೆ ಹೋಗಿರ್ತೀವಿ. ಈಗ ಕೆಲವೊಂದು ಕೃತಿಗಳು ಸಂತೆಯಲ್ಲಿ ಬಿಡುಗಡೆ ಮಾಡ್ತಾರೆ. ನಿಜವಾದ ಪ್ರಯೋಗ ಅಂದ್ರೆ ಅದನ್ನೇ ಸರ್. ಜಾತ್ರೆಯಲ್ಲಿ ಪುಸ್ತಕ ಬಿಡುಗಡೆ ಮಾಡಬೇಕು. ಒಂದು ಪ್ರತಿಯೊಂದು ನಮ್ಮ ಹಳ್ಳಿ ಭಾಗದಲ್ಲಿ ಪ್ರತಿಯೊಂದು ಊರಲ್ಲಿ ಸಂತೆಗಳು ಇರ್ತಾವೆ. ಸಂತೆಯಲ್ಲಿ ಪುಸ್ತಕ ಬಿಡುಗಡೆ ಮಾಡ್ಬೇಕು. ನಿಮ್ಮ ಸಂತೆಯಲ್ಲಿ ತಿರುಗಾಡುವಂಥ ಜನರಿಗೆ ಹೇಳ್ಬೇಕು, ಬರ್ರಿ ನೀವು ಬರ್ರಿ, ಇಲ್ಲಿ ನಿಮ್ಮೂರ ಬಗ್ಗೆನೇ ನಾ ಒಂದು ಪುಸ್ತಕ ಬರೆದೀನಿ, ಓದು ಬರ್ರಿ. ಪುಸ್ತಕ ತಾನೇ ಜನಪ್ರಿಯ ಆಗ್ತದೆ. ಈಗ ಓದುಗ ಕೇಂದ್ರಿತ ವಿಮರ್ಶೆ ಕಡಿಮೆ ಆಗಿದೆ,
ಪುಸ್ತಕ ಕೇಂದ್ರಿತ ಇಲ್ಲ ಲೇಖಕರ ಕೇಂದ್ರಿತ ಇಲ್ಲ ವಿಮರ್ಶೆ ಕೇಂದ್ರಿತ ಈಗ ಆಗಿದೆ ಸರ್. ನೋಡಿ, ಒಟ್ಟಾರೆ ಓದುಗ ಮತ್ತು ಲೇಖಕನ ಒಂದು ಚಕ್ರಿ, ಅವರಿಬ್ಬರು ಚಕ್ರದಲ್ಲಿ ಇರ್ತಾರೆ. ಒಬ್ಬ ಈ ದಂಡೆ ಇರ್ತಾರೆ, ಆ ದಂಡೆಯಲ್ಲಿ ಇರ್ತಾರೆ. ಆಮೇಲೆ ನಾವು ಅನೇಕ ನಮ್ಮ ಭಾರತೀಯ ಪರಂಪರೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಓದುಗರನ್ನ ಕಂಡಿದ್ದೀವಿ. ನಾವು ಆಗಲೇ ಪ್ರಸ್ತಾಪ ಮಾಡಿದ್ದೀವಿ. ಮೆಕಾಲೆ, ಅಂಬೇಡ್ಕರ್, ಬರ್ಟ್ರಾಂಡ್ ರಸ್ಸೆಲ್, ಗಾಂಧಿ, ಇವರೆಲ್ಲ ಓದುಗರು ಹೌದು, ದೊಡ್ಡ ಲೇಖಕರು ಹೌದು. ಅವರನ್ನು ಅನುಸರಿಸಿ ನಾವೆಲ್ಲ ಇವತ್ತು ಓದ್ಕೊಂಡು ಬೆಳೆದಿದ್ದೀವಿ, ಈ ಮಟ್ಟಿಗೆ ಬಂದಿದ್ದೀವಿ. ಅದ ನಂತರದಲ್ಲಿ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಕುವೆಂಪು, ಬೇಂದ್ರೆ, ಕಾರಂತು ಮತ್ತು ಚೋಮನದುಡಿ ನಮ್ಮಲ್ಲಿ ಹುಟ್ಟು ಹಾಕಿದಂಥ ಒಂದು 1930 ಹೊತ್ತಿನಲ್ಲಿ ಒಂದು ದಲಿತ ಪ್ರಜ್ಞೆ ತಂದದ್ದು. ಮತ್ತು ಅದು ಇತ್ತೀಚೆಗೆ ಓದಿದ್ರೆ ಅದರ ಬೆಳವಣಿಗೆಗಳು ಬೇರೆ ಆಗ್ತವೆ, ಅದರ ಅರ್ಥೈಸೋದ್ರ ರೀತಿಯೇ ಕ್ರಮನೇ ಬೇರೆ ಆಗ್ತದೆ. ಸೊ ಇವತ್ತು ಎಲ್ಲಿಂದ ನಮ್ಮ ಚೋಮನದುಡಿ ಹಿಡ್ಕೊಂಡು ಇವತ್ತು ಎದೆಗೆ ಬಿದ್ದ ಅಕ್ಷರ ಆಗಿರ್ಬೋದು, ಅಥವಾ ಊರು ಕೇರೆ ಆಗಿರ್ಬೋದು, ಅನೇಕ ಆತ್ಮಕಥೆಗಳನ್ನು ಅಥವಾ ಅನೇಕ ಕಾದಂಬರಿಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಇತ್ತೀಚೆಗೆ ವಸುಧೇಂದ್ರ ಅವರ ತೇಜೋತುಂಗ ಆಗಿರ್ಬೋದು. ಸೊ ಇವೆಲ್ಲ ನಮ್ಮ ಕುರುಮಯ ಮತ್ತು ಅಂಕುಶ ದೊಡ್ಡಿ ಆಗಿರ್ಬೋದು. ನೋಡಿ, ರಾಯಚೂರಿನ ದೊಡ್ಡ ಬಂಡಾಯ ಲೇಖಕ ಕುರುಮಯ ಅಂಕುಶ ದೊಡ್ಡಿ ಬರೆದಾಗ ಯಾವುದೋ ಸಣ್ಣ ಸಮುದಾಯದ, ಯಾರು ಸಮಾಜದ ಕಟ್ಟ ಕಡೆಯ ಭಾಳ ಅಲ್ಪ ಸಂಖ್ಯೆಯಲ್ಲಿ ತೆಗೆದ ಸಮುದಾಯದ ಕಾದಂಬರಿ ಅದು. ಸೊ ಅಂತಹ ಪುಸ್ತಕಗಳು ರಾಜ್ಯವ್ಯಾಪಿ ಎಲ್ಲರಿಗೂ ತಲುಪಬೇಕು, ಸಿಗಬೇಕು ಅನ್ನೋದು. ಆಮೇಲೆ ಅವು ಎಲ್ಲರಿಗೂ ಓದಿದ್ರೆ ಅದು ನನ್ನದೇ ಬದುಕೇನು ಅನ್ನುವ ನೆಲೆ ಇರಬೇಕು. ಸೊ ಆ ಹಿನ್ನೆಲೆಯಲ್ಲಿ ಕನ್ನಡ ಬರವಣಿಗೆ ಇದೆಯಲ್ಲ, ಈಗ ನಾವು ಪತ್ರಿಕೆ ಬಗ್ಗೆನೂ ಮಾತಾಡ್ತೀವಿ. ಗಂಭೀರವಾದಂಥ ಪದಗಳನ್ನು ಬಳಸಿದ್ರೆ ಅರ್ಥ ಆಗೋದಿಲ್ಲ ಅಂಥೇಳಿ. ಯಾವುದೋ ಒಂದು ಪುಸ್ತಕ ಸರ್ಕಸ್ ಮಾಡಿ ಬರೆದ್ರೆ ನಾವು ಸಾಮಾನ್ಯ ಜನರಿಗೆ ತಲುಪಿಸೋಕ್ಕಾಗೋದಿಲ್ಲ, ಅದು ಓದು ಅರ್ಥ ಆಗೋದಿಲ್ಲ. ಸರಳ ಮತ್ತು ಶುದ್ಧವಾದಂಥ ಭಾಷೆಯಲ್ಲಿ ಮತ್ತು ಒಂದು ಒಳ್ಳೆಯ ಕೃತಿಯನ್ನು ಜನಸಾಮಾನ್ಯರ ಮನಸ್ಸಿಗೆ ಅಪ್ಯಾಯಮಾನವಾಗುವಂತಹ, ಓದಿದ್ರೆ ಅವ್ರಿಗೆ ಅರ್ಥ ಆಗುವಂಥದ್ದನ್ನು ನಾವು ಕೊಡಬೇಕಾದದ್ದು ಲೇಖಕರ ಕರ್ತವ್ಯ ಹೌದು. ನಾನೊಬ್ಬ ಓದುಗನಾಗಿ ಬರೆದಾಗ ನನ್ನ ಬರಹ ಸಹಜವಾಗಿ ಅವರಿಗೆ ಮತ್ತೊಬ್ಬ ಓದುಗ ತಲುಪುತ್ತೆ ಅನ್ನೋದು. ಸೊ ಈ ಹಿನ್ನೆಲೆಯಲ್ಲಿ ಓದುಗರಾಗಿ, ಲೇಖಕರಾಗಿ, ಪ್ರಕಾಶಕರಾಗಿ ನೀವು ನಾವೆಲ್ಲ ಸೇರಿಕೊಂಡು ಈ ಗೋಷ್ಠಿಯಲ್ಲಿ ನೀವೆಲ್ಲ ಒಂದು ಮೌಲಿಕ ಮಾತುಗಳು ನಡೆದಿರಿ ಮತ್ತು ಅದು ಜನರಿಗೆ ತಲುಪಿದೆ ಅಂತ ಹೇಳ್ತಾ ಇಲ್ಲಿ ನಮ್ಮ ಮಾತುಗಳನ್ನು ಕೇಳಿದ ಮತ್ತು ನಾವು ಮಾತಾಡಿದ ತಮಗೆಲ್ಲ ವಂದಿಸಿ ಈ ಗೋಷ್ಠಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.